ಹಲ್ಲೆಲೂಯಾ. ಸರ್ವಶಕ್ತನಾದ ನಮ್ಮ ತಂದೆಯಾದ ದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ ನಾವು ನಿಮಗೆ ಸ್ತುತಿ ಸ್ತೋತ್ರಗಳು ಸಲ್ಲಿಸಿ ಪ್ರಾರ್ಥಿಸುತ್ತೇನೆ. ನಿನ್ನೆಯೂ ಈ ಹೊತ್ತು ನಾಳೆಯೂ ಅನನ್ಯನಾಗಿರುವ ದೇವರೇ, ನಿಮಗೆ ಸ್ತುತಿಗನ ಮಹಿಮೆಗಳು ಸಲ್ಲಿಸುತ್ತೇನೆ. ಈಗೋ ಕರ್ತನೆ, ಮತ್ತೊಂದು ಭಾನುವಾರ ನಿಮ್ಮ ಸನ್ನದಿಯಲ್ಲಿ ಕೂಡಿ ಬರುವ ಹಾಗೆ ನಮ್ಮೆಲ್ಲರಿಗೂ ಆಯುಸ್ಸು ಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಆರೋಗ್ಯ ಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸುತ್ತೇನೆ. ದೇವರೇ, ನೀವು ನಮ್ಮನ್ನು ನಡೆಸಿಕೊಂಡು ಬಂದ ನಿನ್ನ ಪ್ರೀತಿಗಾಗಿ ನಿಮಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಈಗೋ ಈ ಭಾನುವಾರದಲ್ಲಿಯೂ ಕರ್ತನೆ, ನಿಮ್ಮ ಜೀವವುಳ್ಳ ವಾಕ್ಯವು ನಾವು ಧ್ಯಾನಿಸುತ್ತಾ ನಿಮ್ಮ ವಚನದ ಶಕ್ತಿಯಿಂದ ನಾವು ಜೀವಿಸುವರಾಗುವಂತೆ ಸಹಾಯ ಮಾಡಿರಿ. ಆತನು ತನ್ನ ವಾಕ್ಯವನ್ನು ಕಳಿಸಿ ಅವರನ್ನು ಸ್ವಸ್ಥಪಡಿಸಿದರು ಎಂದು ಹೇಳಿದ ಹಾಗೆ ದೇವರ ವಚನದಿಂದ ದೇವರೇ ರೋಗಿಗಳಾಗಿರುವವರಿಗೆ ಸೌಖ್ಯ ಉಂಟಾಗಲಿ. ದೇವರ ವಚನದಿಂದ ನಿರಾಶೆಯಲ್ಲಿ ಇರುವವರಿಗೆ ನಿರೀಕ್ಷೆ ಉಂಟಾಗಲಿ. ವಚನದ ಶಕ್ತಿಯಿಂದ ಮಕ್ಕಳು ಬದುಕುವರಾಗಿರಲಿ. ಮನುಷ್ಯನು ಬರೀ ರೊಟ್ಟಿ ತಿಂದು ಮಾತ್ರ ಬದುಕುವುದಿಲ್ಲ, ದೇವರ ಬಾಯಿಂದ ಬೀಳುವ ಪ್ರತಿಯೊಂದು ವಚನದಿಂದಲೂ ಬದುಕುತ್ತಾರೆ. ಕರ್ತನೆ, ಮಕ್ಕಳು ವಚನದಲ್ಲಿ ಬದುಕುವರಾಗಲಿ, ವಚನದಲ್ಲಿ ಜೀವಿಸುವರಾಗಲಿ, ವಚನದಲ್ಲಿ ಶಕ್ತರಾಗಲಿ, ವಚನದಲ್ಲಿ ಬಲಶಾಲಿಗಳಾಗಲಿ, ವಚನದಲ್ಲಿ ಸಮಾಧಾನ ಉಂಟಾಗಲಿ, ವಚನದಲ್ಲಿ ಸೌಖ್ಯ ಉಂಟಾಗಲಿ, ವಚನದಿಂದ ಮಕ್ಕಳು ಸಂತೋಷವುಳ್ಳವರಾಗಿರಲಿ. ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತೇನಪ್ಪ. ನಿನ್ನ ದಾಸನಾದ ನನ್ನನ್ನು ಕೊಡಿ, ಶಿಲುಬೆಯ ನೆರಳಿನಲ್ಲಿ ಮರಮಾಚಿಕೊಳ್ಳಪ್ಪ. ನಾನೊಬ್ಬ ಪಾತ್ರೆಯಾಗಿ ಉಪಯೋಗವಾಗಲಿ. ದೇವರೇ, ನೀವು ಮಹಿಮೆ ಹೊಂದಿಕೊಳ್ಳಬೇಕು, ನಾವು ದೇವರೇ ಕಡಿಮೆ ಆಗಬೇಕು. ಎಲ್ಲ ಖನ ಮಾನ ಮಹಿಮೆ ನಿಮಗೊಬ್ಬರಿಗೆ ಸಲ್ಲಲಿ, ಪರಲೋಕದ ತಂದೆಯಾದ ದೇವರೇ. ಪ್ರಾರ್ಥನೆ ಕೇಳಿದ ದೇವರಿಗೆ ಎರಡು ಕೈಗಳೆತ್ತಿ ಸ್ತೋತ್ರ ಮಾಡೋಣ. ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ನಾವು ಹೋದ ಭಾನುವಾರದ ವಾಕ್ಯದಿಂದ ಪ್ರಾರಂಭಿಸೋಣ. ಯೇಸು ಕ್ರಿಸ್ತನ ಶಕ್ತಿಯಿಂದಲೂ ಆತನ ಮಹಿಮೆಯಿಂದಲೂ ನಾವು ಜೀವಿಸುವರಾಗಿರುತ್ತೇವೆ. ಪೇತನ ಹೇಳಿದೆ, ನಾವು ಚಮತ್ಕಾರ ಕಥೆಗಳಿಂದಲೂ ಕಲ್ಪನಾ ಕಥೆಗಳಿಂದಲೂ ನಿಮ್ಮ ಮುಂದೆ ಬಂದವರಲ್ಲ. ನಾವು ಕಣ್ಣಾರೆ ಕಂಡು ಜೀವನದಲ್ಲಿ ಅನುಭವಿಸಿ ಮತ್ತು ಪ್ರವಾದಿಗಳ ನುಡಿಗಳ ಕೂಡ ಆದೀಗ ನಮಗೆ ಸಾಕ್ಷಿಯಾಗಿ ಬಂದದರಿಂದಲೇ ನಾವು ಪ್ರಸಂಗ ಮಾಡುತ್ತಾ ಇದ್ದೇವೆ. ಹಲ್ಲೆಲೂಯಾ. ಈ ವಾಕ್ಯದಲ್ಲಿ ನಿಮ್ಮನ್ನು ಬಲಪಡಿಸಿ ಕಳಿಸಿದೆ. ಓಕೆ, ಅದ್ರದ್ದು ವಚನ ನಮ್ಮಲ್ಲಿ ಇದ್ದರೆ ವಚನವೆಂಬ ಕತ್ತಿ ಶತ್ರುವಿನ ಕ್ರಿಯೆಗಳು ನಿಷ್ಫಲ ಮಾಡಿಬಿಡುತ್ತದೆ. ವಚನವೇ ನಮಗೆ ಕತ್ತಿ ಥರ ಇರುವುದು. ಹಲ್ಲೆಲೂಯಾ. ನಿಮ್ಮನ್ನು ಯಾಕೆ ಚರ್ಚಕ್ಕೆ ಹೋಗಿ ವಾರ ವಾರ ಹೋಗ್ತಾ ಇದೆಯಲ್ಲ, ಏನು ಬಂದಿದೆ, ನಿನಗೇನು ಸಿಕ್ಕಿದೆ, ಏನು ಗೊತ್ತಿದೆ, ಯಾರೇನು ಕೊಟ್ಟಿದೆ, ಏನು ಬಂದಿದೆ ಅಂದೆಲ್ಲ ನಮ್ಮನ್ನು ರೇಗಿಸುವ ರೀತಿಯಲ್ಲಿ ಹೇಳುವಾಗ ನಾವು ಹೇಳಬೇಕು, ನಾವು ಯಾರದೋ ಕಥೆ ಕೇಳಿಕೊಂಡು ಹೋಗಿಲ್ಲ, ಯಾವುದೋ ಕಲ್ಪನಾ ಚಮತ್ಕಾರಗಳು ನೋಡಿಕೊಂಡು ಹೋಗಲಿಲ್ಲ. ನಾವು ಯೇಸು ಕ್ರಿಸ್ತನ ಶಕ್ತಿಯು ಆತನ ಮಹಿಮೆಯು ಈ ಕಣ್ಣಾರೆ ಕಂಡಿದೆ, ಈ ಶರೀರದಲ್ಲಿ ಅನುಭವಿಸಿದೆ, ಈ ಜೀವನದಲ್ಲಿ ನಾವು ಅದನ್ನು ಅನುಭವಿಸ್ತಾ ಇದ್ದೀವಿ. ಮಾತ್ರವಲ್ಲ, ಪ್ರವಾದಿಗಳ ನುಡಿಗಳು ನಮಗೆ ಅಧಿಕ ಸಹಾಯಕ್ಕಿದೆ. ಈಗ ಬರುವ ಪ್ರವಾದನೆ ಕತ್ತಲೆಯಲ್ಲಿ ಇರುವಂತ ದೀಪ ಥರ ಇರಬಹುದು, ಆದರೆ ನನ್ನ ಬಗ್ಗೆ ಇರುವ ಪ್ರವಾದನೆ ನಾಳೆ ಬೆಳ್ಳಿ ಮೂಡಿ ಅರುಣೋದಯವಾಗಿ ಅದು ಪ್ರಕಾಶವಾಗುತ್ತದೆ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಈ ರೇಂಜಲ್ಲಿ ನಾವು ಹೋದ ವಾರ ಮುಗಿಸಿದೆ, ಆ ರೇಂಜಲ್ಲಿ ಸ್ಟಾರ್ಟ್ ಮಾಡಬೇಕು. ನಾವು ಇವತ್ತಿನ ಧ್ಯಾನಕ್ಕಾಗಿ ಯೆಶಾಯ ಪ್ರವಾದಿಯ ಪುಸ್ತಕ 58ನೇ ಅಧ್ಯಾಯ 8 ಮತ್ತು 9 ವಾಕ್ಯ ಓದಿಕೊಳ್ಳೋಣ. ಇದನ್ನು ಆಚರಿಸುವಾಗೆ ನಿಮಗೆ ಬೆಳಕು ಉದಯದಂದೇ ಭೇದಿಸಿಕೊಂಡು ಬರುವುದು, ನಿಮ್ಮ ಕ್ಷೇಮವು ಬೇಗನೆ ವಿಕಸಿಸುವುದು, ನಿಮ್ಮ ಧರ್ಮವು ನಿಮಗೆ ಮುಂಬಲವಾಗಿ ಮುಂದರಿಯುವುದು, ಯೆಹೋವನ ಮಹಿಮೆಯು ನಿಮಗೆ ಹಿಂಬಲವಾಗಿರುವುದು. ಆಗ ನೀವು ಕೂಗಿದರೆ
ಯೆಹೋವನು ಉತ್ತರ ಕೊಡುವನು, ಮೊರೆಯಿಟ್ಟು ಕರೆದರೆ ಈಗೋ ಇದ್ದೇನೆ ಅನ್ನುವನು. ಹಲ್ಲೆಲೂಯಾ. ಇದನ್ನು ಆಚರಿಸುವಾಗ, ಅದು ಏನೋ ಸಸ್ಪೆನ್ಸ್ ಅಲ್ಲಿ ಇಟ್ಟಿದೆ, ಅದಾಮೇಲೆ ನೋಡೋಣ. ಇದನ್ನು ಆಚರಿಸುವಾಗ ನೋಡಿ ಏನೆಲ್ಲ ಬರುತ್ತೆ ಅಂತ ಫಸ್ಟ್ ತಿಳ್ಕೊಳ್ಳೋಣ, ಆಮೇಲೆ ಏನು ಆಚರಿಸ ನೋಡೋಣ. ಒಂದು, ನಿಮಗೆ ಬೆಳಕು ಉದಯದಂತೆ ಭೇದಿಸಿಕೊಂಡು ಬರುವುದು. ಭೇದಿಸಿಕೊಂಡು ಬರುವುದು ಅಂತ ಹೇಳಿದ್ರೆ ಗೊತ್ತಾ, ಬೆಳಿಗ್ಗೆ ಈ ಮರಗಳ ಸಂದಿನಲ್ಲಿ ಈ ಪ್ರಕಾಶಂಗೆ ಬರುವಾಗ ಕಿರಣಗಳಾಗಿ ಬರುವುದು ನೋಡಿದಿರಾ? ಈ ಮರಗಳು ಎಲ್ಲ ಅಡ್ಡಿಯಾಗಿದ್ರೂ ಕೂಡ ಏನಾಗುತ್ತೆ, ಅದು ಭೇದಿಸಿಕೊಂಡು ಬರುತ್ತದೆ. ಈ ಸೂರ್ಯನ ಹುಟ್ಟಿ ಬರುವಾಗ ಕೆಲ ಬೆಟ್ಟಗಳು ಇದ್ದರೆ, ಆ ಬೆಟ್ಟಗಳ ಒಂದು ಮರೆಯಾಗಿದ್ದರೆ ಅದರ ಸಂದಿನಲ್ಲಿ ಕಿರಣಗಳು ಬರ್ತಾ ಇದೆ ನೋಡಿ. ಸೂರ್ಯನು ಉದಯಿಸಿ ಬರುವ ಥರ ನಿನ್ನ ಬೆಳಕು ಉದಯಿಸಿ ಬರುತ್ತದೆ. ಅದು ಸುಮ್ಮನೆ ಅಲ್ಲ, ಅದು ಭೇದಿಸಿಕೊಂಡು ಬರುತ್ತದೆ. ಹಲ್ಲೆಲೂಯಾ. ಯಾವುದು ಅದು ಅಡ್ಡಿಯಾಗಿದರೂ ಅಡ್ಡಿಯಾಗಿ ನಿಲ್ಲಲ್ಲ, ಭೇದಿಸಿಕೊಂಡು ಬರುತ್ತದೆ. ಒಂದು, ಭೇದಿಸಿಕೊಂಡು ಬರುತ್ತದೆ, ಉದಯ ಬರುತ್ತದೆ. ಎರಡು, ನಿಮ್ಮ ಕ್ಷೇಮವು ಬೇಗನೆ ವಿಕಸಿಸುವುದು. ಈ ವರ್ಷದ ವಚನ ಏನು ಹೇಳಿದೆ? ಇಮ್ಮಾನುವೆ, ದೇವರು ನಮ್ಮ ಜೊತೆ ಇರುತ್ತಾರೆ. ಅದರಲ್ಲಿ ಒಂದು, ಎಲ್ಲಗಳು ವಿಸ್ತಾರವಾಗೋದು, ಆಮೇಲೆ ಸಂತೋಷ ತುಂಬಲ್ಪಡುವುದು. ನಾವು ದೇವರಿಗಾಗಿ ಯುದ್ಧ ವೀರರುಗಳಂದೇ ಮುಂದೆ ಸಾಗುವರು. ನಾವು ಸಂತೋಷವಾಗಿ ಯುದ್ಧ ವೀರರುಗಳಂದೇ ದೇವರಿಗಾಗಿ ನಾವು ನಿಲ್ಲುವಾಗೆ ನಮ್ಮ ವಿಸ್ತಾರವಾಗುವುದು. ಇದು ಈ ವರ್ಷದ ವಾಗ್ದಾನ ವಚನ. ಹಾಗಾದರೆ ಇವತ್ತು ಮತ್ತು ಅದರಿಗೆ ಜೊತೆಯಾಗಿ ಜೋಡಣೆಯಾಗಿ ಹೇಳ್ತಾ ಇದೆ, ಆದರೆ ನಿನ್ನ ಕ್ಷೇಮವು ಡಿಸೆಂಬರ್ ತಿಂಗಳಲ್ಲ, ಬೇಗನೆ ವಿಕಸಿಸುವುದು. ಸಭೆಯ ಬಗ್ಗೆಯೂ ಸಭೆಯ ಮಕ್ಕಳ ವೈಯಕ್ತಿಕ ಜೀವನದಲ್ಲಿಯೂ ನಿಮ್ಮ ಕ್ಷೇಮವು ಬೇಗ ವಿಕಸಿಸುವುದು. ಮಕ್ಕಳೇ, ಬೇಗ ವಿಕಸಿಸಬೇಕಾ? ಬೇಗ ವಿಕಸಿಸಬೇಕಾ? ಇಲ್ಲ ನಿಧಾನ ಸಾಕಾ? ಬೇಗ ವಿಕಸಿಸೋದು. ಎರಡಾಯಿತು. ಒಂದು, ನಿಮ್ಮ ಬೆಳಕು ಉದಯದಂತೆ ಭೇದಿಸಿಕೊಂಡು ಬರುವುದು. ಎರಡು, ನಿಮ್ಮ ಕ್ಷೇಮವು ಬೇಗ ವಿಕಸಿಸುವುದು. ಮೂರು, ನಿಮ್ಮ ಧರ್ಮವು ನಿಮಗೆ ಮುಂಬಲವಾಗಿ ಮುಂದುವರಿಯುವುದು. ನಾವು ಧರ್ಮಿಷ್ಠರಾಗಿರುವಾಗ ನಮಗೆ ಬಲ ಮುಂದೆ ಹೋಗ್ತಾ ಇರ್ತದೆ. ಧರ್ಮಿಷ್ಠರಾಗಿರುವಾಗ ನಾವು ದೇವರಿಗಾಗಿ ಭಯ ಭಕ್ತಿಯಲ್ಲಿ ದೇವರ ಮಕ್ಕಳೆಂಬ ಧರ್ಮದಲ್ಲಿ ನಾವು ಆ ನಮ್ಮ ಪೊಸಿಷನ್ಗೆ ತಕ್ಕ ಹಾಗೆ ನಾವು ನೀತಿ ಉಳ್ಳವರಾಗಿ ನಿಯತ್ತವುಳ್ಳವರಾಗಿ ಧರ್ಮಿಷ್ಠರಾಗಿರುವಾಗ ಆ ನೀತಿ ಧರ್ಮಗಳು ನಮ್ಮನ್ನೇನಾಗುತ್ತದೆ, ಮುಂಬಲವಾಗಿ ಮುಂದೆ ಸಾಗ್ತಾ ಇರುತ್ತದೆ. ಹಲ್ಲೆಲೂಯಾ. ನಾವು ನಮಗೆ ಮುಂಬಲವಾಗಿ ನೀತಿ ನ್ಯಾಯ ಧರ್ಮ ಇರುವಾಗ ತಡಗಳೆಲ್ಲ ಮುರಿದು ಹೋಗ್ತಾ ಇರ್ತದೆ. ಕೆಂಪು ಸಮುದ್ರ ಬಂದರೂ ಕೂಡ ಸೈಡಕ್ಕೆ ಹೋಗುತ್ತದೆ. ಯೋರ್ದಾನ್ ದಡ ಮೀರಿ ಬಂದಿದ್ದರೂ ಅದೆಲ್ಲ ಪಕ್ಕಕ್ಕೆ ಹೋಗುತ್ತದೆ. ನಾವು ಧರ್ಮಿಷ್ಠರಾಗಿರುವಾಗೆ ನಮಗಾಗಿ ಬಲ ಮುಂಬಲವಾಗಿ ಮುಂದೆ ಸಾಗುತ್ತದೆ. ನಾಲ್ಕು, ನೀವು ಹೀಗೆ ನಡೆಯುವಾಗ ಯೆಹೋವನ ಮಹಿಮೆ ನಿಮ್ಮ ಹಿಂಬಲವಾಗಿ ಬರುವುದು. ಹಿಂದೆಯಿಂದ ಶತ್ರು ತಾಕಲಿಕ್ಕೆ ಆಗಲ್ಲ. ಯಾಕೆ? ಹಿಂದೆ ಯಾರಿದ್ದಾರೆ? ಯೆಹೋವನ ಬಲ ಹಿಂದೆ ಇದೆ. ಇದೆಲ್ಲ ನೀವು ಸ್ತೋತ್ರ ಮಾಡಿ ಸ್ವೀಕರಿಸು ಮಕ್ಕಳೇ. ಈ ವಾಕ್ಯ ಕೇಳ್ತಾ ಇರುವಾಗ ಹೌದು ಈ ವಾಕ್ಯ ನನ್ನದೇ ಅಂದೇಳಿ ನೀ ಸ್ತೋತ್ರ ಹೇಳಿ ಸ್ವೀಕರಿಸಿಕೊಳ್ಳಬೇಕು. 4 ವಿಷಯ ಹೇಳಿದೆ. ಒಂದು, ಬೆಳಕು ನಿನಗೆ ಭೇದಿಸಿಕೊಂಡು ಬರುತ್ತದೆ. 2, ಕ್ಷೇಮವು ಬೇಗನೆ ವಿಕಸಿಸುತ್ತದೆ. 3, ಧರ್ಮ ನಿನಗೆ ಬಲವಾಗಿ ನಿಮ್ಮನ್ನು ಮುಂದೆ ನಡೆಸ್ತದೆ. 4, ಯೆಹೋವನ ಮಹಿಮೆ ನಿನ್ನ ಹಿಂದೆ ಬರುತ್ತಾ ಇರುತ್ತದೆ. ಹಾಲೆಲೂಯಾ, ಹಾಲೆಲೂಯಾ. ನೀನು ಬೇಕು
ಇನ್ನೇನು ಬೇಕು? ಇಷ್ಟಿದ್ದರೆ ಸಾಕಲ್ಲ. ಹಲ್ಲೆಲೂಯಾ. ನಮ್ಮ ಹಿಂದೆಯಿಂದ ಯಾರು ತಾಕಲಿಕ್ಕೆ ನಮ್ಮ ಅಪ್ಪನ ಬಿಟ್ಟು ಕೊಡಲ್ಲ. ಅವರು ಮಹಿಮೆಯಾಗಿ ನಮ್ಮ ಹಿಂದೆ ಇರುತ್ತಾರೆ. ಇಸ್ರಾಯೇಲ್ ಮಕ್ಕಳು ಐಗುಪ್ತ ದೇಶಕ್ಕೆ ಬಿಟ್ಟು ಬರುವಾಗ ಅವರ ಮಧ್ಯದಲ್ಲಿ ನೋಡಿ ದೀಪ ಸ್ತಂಭವಾಗಿ ದೇವರಿದ್ದರು. ಅಗ್ನಿ ಸ್ತಂಭ, ಅಗ್ನಿ ಅವರ ಜೊತೆಯಲ್ಲಿ ಹೋಗ್ತಾ ಇದೆ. ಅವಾಗ ಈ ಐಗುಪ್ತರಿಗೆ ಬಂದರೆ ಈ ಅಗ್ನಿಯನ್ನು ದಾಟಲಿಕ್ಕೆ ಆಗ್ತಾ ಇಲ್ಲ. ಹಲ್ಲೆಲೂಯಾ. ಯೆಹೋವನ ಮಹಿಮೆ ನಿಮಗೆ ಹಿಂಬಲವಾಗಿ ಇರುತ್ತದೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಮತ್ತು ಆಗ ನೀವು ಕೂಗಿದರೆ ಯೆಹೋವನು ಉತ್ತರ ಕೊಡುವನು. 5 ಹಾಗೆ ನೀವು ಕೂಗಿದರೆ ಯೆಹೋವನು ಉತ್ತರ ಕೊಡುವುದು. ನೀ ಕೂಗಿದರೆ ಉತ್ತರ ಇಲ್ಲದ ವಿಷಯ ಇಲ್ಲ. ಪ್ರಾರ್ಥನೆ ಮಾಡಿದರೆ ಉತ್ತರ ಇಲ್ಲದ ವಿಷಯ ಇಲ್ಲ. ನೀ ಕೂಗುವಾಗ ನಿಮಗೆ ಉತ್ತರ ಇದೆ. 6 ನೀ ಮೊರೆ ಇಡುವಾಗ ಈಗೋ ಇದ್ದೇನೆ ಅನ್ನುವವನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಗಮನಿಸು ನೋಡಿ, ಬೆಳಕುದಿ ಆಗ್ತಾ ಇದೆ, ಸ್ಥಿತಿ ಚೇಂಜ್ ಆಗ್ತಾ ಇದೆ, ಬಾಳು ವ್ಯತ್ಯಾಸ ಆಗ್ತಾ ಇದೆ. ನಿಂದಿಸುವವರ ನಿಂದನೆಗೆ ನೋಡಿ ದೇವರೇ ಉತ್ತರ ಕೊಡ್ತಾರೆ. ಹಲ್ಲೆಲೂಯಾ. ಆದರೆ ಫಸ್ಟ್ ಹೇಳಿದೆ ಈತನ್ನು ಆಚರಿಸುವಾಗ. ಸರಿ, 6 ವಿಷಯ ಹೇಳಿದೆ. ಈ 6 ವಿಷಯ ನಮ್ಮ ಜೀವನಕ್ಕೆ ಆಗಬೇಕಂದ್ರೆ, ಕೇಳುವಾಗ ಸಂತೋಷ ಆಯ್ತಲ್ಲ, ಚೆನ್ನಾಗಿದೆ. ಅದು ಆಗಬೇಕಂದ್ರೆ ಇದು ಆಚರಿಸುವಾಗ ನೋಡಿ ಏನಂದ, ಇದನ್ನು ಆಚರಿಸುವಾಗ. ಯಾವುದನ್ನು? 6-7 ವಾಕ್ಯ ಓದುವಾಗ ಗೊತ್ತಾಗುತ್ತದೆ. ನೋಡಿರಿ, ಕೇಣಿನ ಬಂಧಗಳನ್ನು ಬಿಚ್ಚುವುದು, ನೊಗದ ಕಣ್ಣಿಗಳನ್ನು ಕಳಚುವುದು, ಜಜ್ಜಿ ಹೋದವರನ್ನು ಬಿಡುಗಡೆ ಮಾಡುವುದು, ನೊಗಗಳನ್ನೆಲ್ಲ ಮುರಿಯುವುದು, ಹಸಿದವರಿಗೆ ಅನ್ನವನ್ನು ಹಂಚುವುದು, ಅಲೆಯುತ್ತಿರುವ ಬಡವರನ್ನು ಮನೆಗೆ ಬರಮಾಡಿಕೊಳ್ಳುವುದು, ಬೆತ್ತಲೆಯವರನ್ನು ಕಂಡಾಗೆಲ್ಲ ಅವರಿಗೆ ಹೊದಿಸುವುದು, ನಿನ್ನಂತೆ ನರನಾಗಿರುವ ಯಾವನಿಗೆ ಆಗಲಿ ಮುಖ ತಪ್ಪಿಸಿಕೊಳ್ಳದಿರುವುದು, ಇವುಗಳೇ ನನಗೆ ಇಷ್ಟವಾದ ಉಪವಾಸ ವ್ರತವಲ್ಲವೇ? ಪ್ರೈಸ್ ಗಾಡ್, ಹಲ್ಲೆಲೂಯಾ. ನಾವು ಉಪವಾಸ ಪ್ರಾರ್ಥನೆಗಳು ಮಾಡುತ್ತಾ ಇದೆ, ಆದರೆ ದೇವರಿಗೆ ಇಷ್ಟವಾದ ಉಪವಾಸ ವ್ರತಗಳು ನೋಡಿ, ಈ ದೇವರಿಗೆ ಇಷ್ಟವಾದ ಉಪವಾಸ ವ್ರತಗಳು ಆಚರಿಸುವಾಗ ಬೆಳಕು ಭೇದಿಸಿಕೊಂಡು ಬರುತ್ತದೆ, ಕ್ಷೇಮವು ವೇಗ ವಿಕಸಿಸುತ್ತದೆ, ಧರ್ಮವು ಮುಂಬಲವಾಗಿ ಹೋಗುತ್ತದೆ, ಯೆಹೋವನ ಮಹಿಮೆ ಹಿಂದೆ ಬರುತ್ತದೆ, ಕೂಗುವಾಗ ಉತ್ತರ ಸಿಕ್ಕುತ್ತದೆ, ಕರೆದಾಗ ಈಗೋ ಇದ್ದೇನೆ ಎಂದು ಹೇಳುತ್ತದೆ. ಯಾವಾಗ ದೇವರಿಗೆ ಇಷ್ಟವಾದ ಉಪವಾಸ ವ್ರತ ಆಚರಿಸುವಾಗ, ಉಪವಾಸ ಮಾಡಿದೆ ಅಥವಾ ನಾವು ಆಹಾರ ತ್ಯಾಗ ಮಾಡಿರಬಹುದು. ಆಹಾರ ತ್ಯಾಗ ಮಾಡಿದರೆ ಮಾತ್ರ ಸಾಲದು, ನಾವು ಜೀವನದಲ್ಲಿ ಸರಿಪಡಿಸಬೇಕಾದವುಗಳನ್ನು ಸರಿಪಡಿಸಬೇಕು. ಅದನ್ನು ಸರಿಪಡಿಸುವಾಗಲೇ ಇದೆಲ್ಲ ಆಗುವುದು. ಅದಕ್ಕಾಗಿ ಹೇಳ್ತಾ ಇದೆ ಏನಂದ, 1 ಕೇಡಿನ ಬಂಧನಗಳನ್ನು ಬಿಚ್ಚುವುದು. ಹಲ್ಲೆಲೂಯಾ. ಯಾರಾದನ್ನು ಬಂಧನದಲ್ಲಿ ಇಟ್ಟಿದ್ರೆ ಅಂತ ಹೇಳಿದ್ರೆ ಯಾರು ಕಟ್ಟಾಕಿದೆ ಅಂದಲ್ಲ, ಕೆಲವರಿಗೂ ನಮಗೂ ಆಗಲ್ಲ. ಸ್ತೋತ್ರ. ನಮಗೂ ಅವ್ರಿಗೂ ಆಗಲ್ಲ, ಇದು ನಮಗೂ ಅವ್ರಿಗೂ ಹೊಂದಾವಣಿಕೆ ಆಗಲ್ಲ. ಇದೊಂದು ಬಂಧನ. ಹಲ್ಲೆಲೂಯಾ. ಈ ಬಂಧನ ಬಿಚ್ಚಬೇಕು. ಹಲ್ಲೆಲೂಯಾ. ಬೆಳಕು ಭೇದಿಸಿ ಬರಬೇಕಾ? ಬೆಳಕು ಭೇದಿಸಿ ಬರಬೇಕಂದ್ರೆ ಈ ಬಂಧನ ಬಿಚ್ಚು. ಹಲ್ಲೆಲೂಯಾ. ಕೇಡಿನ ನೊಗಗಳನ್ನು ಕಳಚಿ ಬೀಳಬೇಕು. ನೊಗ ಕೆಲವರ ಮೇಲೆ ದೌರ್ಜನ್ಯ ಮಾಡೋದಿದೆಯಾ? ಹಾಗಾದರೆ ಅದು ತೆಗೆದು ಬಿಡಬೇಕು. ಅದೊಂದು ನೊಗ ಥರ. ಹಲ್ಲೆಲೂಯಾ. ಯಾರಾದರೂ ನೊಗ ಇಟ್ಟುಕೊಂಡು ಕೆಲವರಿಗೆ ಕೆಲ ಸಾಮರ್ಥ್ಯ ಕಡಿಮೆ ಇರುತ್ತದೆ, ಕೆಲವರಿಗೆ ಸ್ವಲ್ಪ ಸಾಮರ್ಥ್ಯ ಜಾಸ್ತಿ ಇರ್ತದೆ. ಬಾಲಿ ಅದೆತ್ಕೊಂಬ, ಕೂತ್ಕೊಳ್ಳಿ, ಇದೆತ್ಕೊಂಬ, ಅವರನ್ನು ಕತ್ತೆ ಥರ ಕೆಲಸ ಮಾಡಿಸ್ತಾರೆ. ಜಾಣರು ಇದ್ಕೊಂಡು ಆರಾಮಾಗಿ ಇರ್ತಾರೆ. ಇದು ನೀವು ನೊಗ ಆಗ್ತಾ ಇದೆ. ಇದು ಮನೆಯಲ್ಲಿ ಅಕ್ಕ ತಂಗಿನೇ ಮಾಡ್ಬೋದು,
ಅಣ್ಣ ತಮ್ಮಂದವರೇ ಮಾಡ್ಬೋದು, ಅತ್ತೆ ಸೊಸೆನೂ ಮಾಡ್ಬೋದು, ಗಂಡ ಹೆಂಡತಿನೂ ಮಾಡ್ಬೋದು, ಅಣ್ಣ ತಮ್ಮವರು ಮಾಡ್ಬೋದು. ನಿಮಗೆ ಅನುಭವ ಇರ್ತದೆ. ಚಿಕ್ಕಪ್ಪ ಹುಷಾರಾಗಿದ್ದರು, ನಮ್ಮ ಅಪ್ಪ ಸ್ವಲ್ಪ ಸಾಫ್ಟು, ಪೇಪರೆಲ್ಲ ಚಿಕ್ಕಪ್ಪನ ಹೆಸರಲ್ಲಿ ಆಗೋಯ್ತು. ಎಷ್ಟೋ ಜನ ಯಾಕೆ ಪಾಸ್ಟ್ರೇ ನಮಗಿನ್ನು ಒಳ್ಳೇದಾಗ್ತಾ ಇಲ್ಲ, ನಮಗಿನ್ನು ಮುಂದೆ ಬರ್ತಾ ಇಲ್ಲ, ನಾವ್ಯಾಕೆ ಹಿಂಗಿರ್ತೀರಾ ಅಂದೇಳಿ, ನೀ ಸರಿಯಾಗಿ ಪ್ರಾರ್ಥನೆ ಮಾಡಿಲ್ಲ ಅಂತ ಹೇಳಿಬಿಟ್ಟು ಆಮೇಲೆ ಕೊಟ್ಟು ಸೂಟು ಹಾಕೋ ಜಾಗಕ್ಕೆ ನೀವು ಹೋಗಿ ಪ್ರಯೋಜನ ಇಲ್ಲ. ಇವತ್ತು ವಾಕ್ಯ ಕೇಳುವಾಗ ಎಲ್ಲಾದರೂ ಕೇಡಿನ ನೊಗ ಇಟ್ಟುಕೊಂಡಿದ್ದೀರಾ? ದೌರ್ಜನ್ಯ ಮಾಡ್ತಾ ಇದ್ದೀರಾ? ನಮಗೆ ಸ್ವಲ್ಪ ಬುದ್ಧಿ ಇದೆ ಅಂತ ಹೇಳಿಕೊಂಡು ಬುದ್ಧಿ ಇಲ್ಲದವರ ಮೇಲೆ ದೌರ್ಜನ್ಯ ಮಾಡಿದರೆ, ಇವತ್ತು ಬಿಚ್ಚಿ ಬಿಟ್ಟಿದರೆ ನಿನಗೊಂದು ಬೆಳಕು ಬರುತ್ತದೆ, ನಿನ್ನ ಕ್ಷೇಮ ಬೇಗ ವಿಕಸಿಸುತ್ತದೆ. ಹಲ್ಲೆಲೂಯಾ. ಪರೀಕ್ಷೆ ಮಾಡಿಕೊಳ್ಳಿರಿ, ಯಾರಲ್ಲಿ ಏನೇನೆಲ್ಲ ನೊಗಗಳಿದೆಯೋ. ಕೆಲ ಗಂಡಸರುಗಳು ಹೆಣ್ಮಕ್ಕಳ ಮೇಲೆ ನೊಗ ಇಟ್ಟಿದ್ದಾರೆ, ಕೆಲ ಸಹೋದರಿಯವರು ಇದ್ದಾರೆ. ಸೌಂದರ್ಯ ನನಗೆ ಜಾಸ್ತಿ, ವಿದ್ಯಾಭ್ಯಾಸ ನನಗೆ ಜಾಸ್ತಿ, ನೀನು ನೋಡ್ರಿ ಹೆಂಗೆ ಇದೆ. ನಿನ್ನ ದೌರ್ಜನ್ಯ ನಿನ್ನನ್ನು ಕತ್ತಲೆಯಲ್ಲಿ ತಗೊಂಡೋಗಿ ಇಟ್ಟು ಬಿಡ್ತಾರೆ. ನೋಡ್ಕೊ, ನೀನು ನೊಗ ಇಡಬೇಡ. ನಿನಗೆ ಸೌಂದರ್ಯ ಇದೆ ಅಂತ ಹೇಳಿಬಿಟ್ಟು, ನಿನಗೆ ಸ್ವಲ್ಪ ಗಂಡನಿಕ್ಕಿಂತ ವಿದ್ಯಾಭ್ಯಾಸ ಇದೆ ಅಂತ ಹೇಳಿಬಿಟ್ಟು, ನಿನಗೇನೋ ಸ್ವಲ್ಪ ಅರಿವಿದೆ ಅಂತ ಹೇಳಿಬಿಟ್ಟು ನೀನು ಹೋಗಿದರೆ ನಿನ್ನ ಕತ್ತಲೆಯಲ್ಲಿ ಮುಳುಗಿ ಹೋಗುತ್ತದೆ. ನಿನಗೆ ಬೆಳಕು ಉದಯ ಆಗಬೇಕಂದ್ರೆ ನೀ ಆ ನೊಗವನ್ನು ತೆಗೆದು ಬಿಡು. ಹಲ್ಲೆಲೂಯಾ. ಎಲ್ಲಾದರೂ ಕೇಡಿನ ಬಂಧನ ಇಟ್ಟಿದ್ದೀರಾ? ನೀವಿವತ್ತು ತಿದ್ದುಕೊಳ್ಳಬೇಕು. ಯಾರ ಮೇಲಾದರೂ ದೌರ್ಜನ್ಯ ಮಾಡಬೇಡ. ಹಲ್ಲೆಲೂಯಾ. ಓಕೆ, ಕೇಡಿನ ನೊಗಗಳನ್ನು ಬಿಡು, ಬಂಧನಗಳನ್ನು ಬಿಚ್ಚು. ಆಮೇಲೆ ನೊಗದ ಕಣ್ಣಿಗಳನ್ನು ಕಳಚುವುದು, ಜಜ್ಜಿ ಹೋದವರನ್ನು ಬಿಡುಗಡೆ ಮಾಡು, ನೊಗಗಳೆಲ್ಲ ಮುರಿದು ಬಿಡು. ಹಲ್ಲೆಲೂಯಾ. ಜಜ್ಜಿ ಹೋದವರನ್ನು, ಕುಂದಿ ಹೋಗಿದೆ, ಜೀವನದಲ್ಲಿ ಕುಂದಿ ಹೋಗಿದೆ, ಅವರನ್ನೇನು ಮಾಡಬೇಕು? ಜಜ್ಜಿ ಹೋದವರನ್ನು ಬಿಡುಗಡೆ ಮಾಡು, ನೊಗದ ಕಣ್ಣಿಗಳೆಲ್ಲ ಮುರಿದು ಬಿಡು. ಹಲ್ಲೆಲೂಯಾ. ನಾನು ನಿಮಗೆ ಇದರ ಜೊತೆಯಲ್ಲಿ ಒಂದು ವಾಕ್ಯ ತೋರಿಸ್ಕೊಳ್ತೇನೆ. ಹೀಗೆ ಧರ್ಮೋಪದೇಶ ಕಾಂಡ ಪುಸ್ತಕ 24ನೇ ಅಧ್ಯಾಯ 14-15 ವಾಕ್ಯ ಓದಿರಿ. ಧರ್ಮೋಪದೇಶ ಕಾಂಡ ಪುಸ್ತಕ 24ನೇ ಅಧ್ಯಾಯ 14-15 ವಾಕ್ಯ. ನೀವು ಸ್ವದೇಶದವರಲ್ಲಿ ಆಗಲಿ ನಿಮ್ಮಲ್ಲಿರುವ ಅನ್ಯ ದೇಶದವರಲ್ಲಾಗಲಿ ಗತಿ ಇಲ್ಲದ ಬಡ ಕೂಲಿಯವನಿಗೆ ಏನೂ ಅನ್ಯಾಯ ಮಾಡದೆ ದಿನದ ಕೂಲಿಯನ್ನು ಆ ದಿನದಲ್ಲೇ ಹೊತ್ತು ಮುಳುಗುವುದಕ್ಕೆ ಮುಂಚಿತವಾಗಿ ಅವನಿಗೆ ಕೊಡಬೇಕು. ಅವನಿಗೆ ಬೇರೆ ಗತಿ ಇಲ್ಲದರಿಂದ ಅದನ್ನೇ ಎದುರು ನೋಡುತ್ತಾನಲ್ಲ. ನೀವು ಕೊಡದಿದ್ದರೆ ಅವನು ಯೆಹೋವನಿಗೆ ಮೊರೆಯಿಟ್ಟಾನು, ಆಗ ನೀವು ದೋಷಿಗಳಾಗಿ ಕಂಡು ಬಂದಿರಿ. ಇಲ್ಲಿ ಕೆಲಸ ಮಾಡಿಸೋರಿರ್ತಾರೆ, ಮನೆಯಲ್ಲಿ ಕೆಲಸ ಮಾಡಿಸೋರಾಗಿರ್ಬೋದು, ಜಮೀನಲ್ಲಿ ಕೆಲಸ ಮಾಡಿಸಿರಿರ್ಬೋದು, ಬೇರೆ ಕೆಲಸಗಳು ಮಾಡಿಸೋರು ಇರ್ಬೋದು. ನೋಡಿ, ದೇವರು ಹೇಳ್ತಾ ಇದ್ದಾರೆ, ಕೂಲಿಯವನಿಗೆ ದಿನದ ಕೂಲಿ ಹೊತ್ತು ಮುಳುಗಲಿಕ್ಕೆ ಮುಂಚೆ ಅವನಿಗೆ ಕೊಡಬೇಕು. ಯಾಕಂದರೆ ಅವನಿಗೆ ಬೇರೆ ಗತಿ ಇಲ್ಲ, ಅದಕ್ಕೆ ಕೂಲಿ ಕೆಲಸಕ್ಕೆ ಬಂದಿದ್ದೆ. ನೀನದು ಕೊಡದಿದ್ದರೆ ಅವನಿಗೆ ಮೊರೆ ಇಡುವುದು, ಅದು ನಿನಗೆ ದೋಷ ಆಗೋದು. ಇಲ್ಲಿದ್ದೀರಾ? ನೀವು ಕೆಲಸ ಮಾಡಿಸುವರು, ಕೇಡಿನ ನೊಕವನ್ನು ಮುರಿದು ಬಿಡು. ಕೊಡ್ತೀನಿ, ಎಲ್ಲ ಹೋಗ್ತೀರಾ? ಕೊಡೋದೆಲ್ಲ ಹೋಗ್ತೀರಾ? ನಿನ್ನ ದುಡ್ಡೆಲ್ಲೂ ಹೋಗಲ್ಲ. ನೀ 10 ದಿವಸ ಜಾಬಲ್ಲಿದ್ದರೆ, ಇಲ್ಲ 10 ದಿವಸ ಬ್ಯಾಂಕಲ್ಲಿದ್ದರೆ ಏನು ಪುಣ್ಯ ಬರುತ್ತದೆ? ಹಲೋ, ಅದೊಂದು ಸುಖ ಕೆಲವರಿಗೆ. ನಾಳೆ ಕೊಡ್ತೀನಿ, ನಾಳಿದ್ದು ಕೊಡ್ತೀನಿ ಅಂತ ಹೇಳಿಕೊಂಡದ್ದು ಸುಖ. ನಿನಗೆ ಉದಯ ಆಗಬೇಕಾ? ಬೆಳಕು ಉದಯ ಆಗಬೇಕಾ? ಬೆಳಕು ಉದಯ ಭೇದಿಸಿಕೊಂಡು ಬರಬೇಕಾ? ಆವತ್ತು ಕೊಟ್ಟು ಬಿಡು. ಹಲ್ಲೆಲೂಯಾ. ಕೊಡ್ತೀನಿ ಎಂದು ಹೇಳಿಕೊಂಡು ಈಸ್ಕೊಂಡದನ್ನು ಹೇಳಿದ ಸಮಯಕ್ಕೆ ಕೊಟ್ಟು ಬಿಡು. ಕೈಗೆ ಬಂದಿಲ್ಲವಾ? ತಾಳ್ಮೆಯಿಂದ ಕೇಳು. ಕೊಡಬೇಕಾಯ್ತು, ಬಂದಿಲ್ಲ, ಬೇಚಾರು ಮಾಡಬೇಡ ಅಂದೇಳು.
ಆವಾಗ ಮಾತಾಡುವಾಗ ನಿನ್ನ ದುಡ್ಡಲ್ಲಿ ನಾನು ಬದುಕೋದ, ನಾನು ಇಷ್ಟು ಕಾಲ ಬದುಕಿದ್ದು ನಿನ್ನಿಂದಲೇನ, ಏನೋ ಒಂದು 10 ರೂಪಾಯಿ ದುಡ್ಡು ಕೊಟ್ಟೆ ಅಂತ ಹೇಳ್ಕೊಂಡು ಇಂದ ದೊಡ್ಡ ಮಾತಾಡ್ದು ಹೇಳಿಕೊಂಡು ಎಲ್ಲ ಅವ್ರನ್ನು ಬೇಜಾರು ಮಾಡಿಸಬಾರ್ದು. ಹೌದಪ್ಪ, ನಾನು ಹೇಳಿದ ಸಮಯ ಕೊಡಲಿಕ್ಕಾಗಿಲ್ಲ, ಬೇಜಾರು ಮಾಡಿಕೊಂಬೇಡ, ನಾನು ಕೊಡ್ತೀನಿಂದ ತಾಳ್ಮೆಯಿಂದ ಹೇಳು. ಅದನ್ನೇ ಹೊರತು ನಾವು ಅದನ್ನು ಮುಖವಾಗಿ ಇಟ್ಟಿದರೆ ಬೆಳಕು ಉದಯವಾಗುವುದಿಲ್ಲ. ನಿನಗೆ ಕ್ಷೇಮ ಬೇಗ ಉದಯ ಆಗಲಿಕ್ಕಿದೆ. ನೊಗಗಳು ಬಿಚ್ಚಿಬಿಡೋಣ. ಹಾಲೆಲೂಯ, ದೇವರಿಗೆ ಸ್ತೋತ್ರವಾಗಲಿ. ಆಮೇಲೆ ಮತ್ತೆ ಹಸಿದವರಿಗೆ ಅನ್ನವನ್ನು ಹಂಚುವುದು, ಅಲೆಯುತ್ತಿರುವ ಬಡವರನ್ನು ಮನೆ ಬರಮಾಡಿಕೊಳ್ಳುವುದು, ಬೆತ್ತಲೆಯಾದವರನ್ನು ಕಂಡಾಗಲೆಲ್ಲ ಅವರಿಗೆ ಹೊದಿಸುವುದು, ನಿನ್ನಂದೇ ನರನಾಗಿರುವ ಯಾವನಿಗೆ ಆಗಲಿ ಮುಖ ತಪ್ಪಿಸಿಕೊಳ್ಳದಿರುವುದು. ಇವುಗಳೇ ನನಗೆ ಇಷ್ಟವಾದ ಉಪವಾಸ ವ್ರತಗಳು. ಹಾಲೆಲೂಯಾ. ಮತ್ತು ಹೇಳ್ತಾ ಇದ್ದಾರೆ, ಈಗ ನೋಡಿ, ಕೇಡಿನ ನೊಗಗಳನ್ನು ಬಿಚ್ಚಿರಿ, ನೊಗದ ಕಣ್ಣಿಗಳನ್ನು ಮುರಿದು ಬಿಡಿರಿ, ಮತ್ತು ನೋಡಿ ಜಜ್ಜಿದವರನ್ನು ಬಿಡುಗಡೆ ಮಾಡಿರಿ. ಅದೊಂದು ಸೆಕ್ಷನ್ ಆಗಿದರೆ, ಮತ್ತೊಂದು ಸೆಕ್ಷನ್ ಏನೆಂದರೆ ಹಸಿದವರಿಗೆ ಅನ್ನವನ್ನು ಹಂಚುವುದು, ಅಲೆಯುತ್ತಿರುವ ಬಡವರಿಗೆ ಮನೆಯಲ್ಲಿ ಬರಮಾಡುವುದು, ಬೆತ್ತಲೆಯಾಗಿ ಕಾಣುವವರನ್ನು ಒದಿಸಿಕೊಡುವುದು, ನಿನ್ನಂದೇ ನರನಾಗಿರುವ ಯಾವನಿಗಾದ್ರಿ ಮುಗ ತಪ್ಪಿಸಿಕೊಳ್ಳದಿರುವುದು. ಹಾಲೆಲೂಯಾ. ನಾವು 3 ದಿವಸ ಉಪವಾಸ ಪ್ರಾರ್ಥನೆ ಮಾಡುತ್ತಾ ಇರುವಾಗ ನಮ್ಮದು ಸಭೆಯ ಒಂದು ಅನೇಕ ವರ್ಷಗಳ ಇರುವಂಥ ಪ್ರಾರ್ಥನೆ, ಅನಾಥರಿಗೆ ನಾವು ಸಹಾಯ ಮಾಡಬೇಕೆಂಬುದು. ಈಗ 3 ದಿವಸದ ಉಪವಾಸ ಮುಗಿದು ನಾಳೆಯಿಂದ ಸತತವಾಗಿ ಪ್ರತಿದಿನ ಅನಾಥರಿಗೆ, ಆಹಾರಕ್ಕೆ ಕಷ್ಟ ಇರುವವರಿಗೆ ಸಭೆಯಿಂದ ಒಂದು ಆಹಾರ ಕೊಡಬೇಕಂದ ನಾವು ಮೊನ್ನೆಯಿಂದ ತೀರ್ಮಾನ ಮಾಡಿ ನಾಳೆ ಅದನ್ನು ಪ್ರಾರಂಭಿಸಬೇಕು. ಯಾಕಂದರೆ ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ನಾವು ಹಸಿದವನಿಗೆ ಆಹಾರವನ್ನು ಹಂಚಿಕೊಡುವಾಗ ಬೆಳಕು ಬೇಧಿಸಿಕೊಂಡು ಬರುತ್ತದೆ, ಕ್ಷೇಮವು ಬೇಗ ಅಭಿವೃದ್ಧಿಯಾಗುತ್ತದೆ. ಮತ್ತು ನೀ ಕೂಗುವಾಗ ಈಗೋ ಇದ್ದೇನೆ ಎಂದು ಮಾತು ಬರುತ್ತದೆ, ನೀ ಕರೆದವಾಗ ನಿನಗೆ ಉತ್ತರ ಸಿಕ್ಕುತ್ತದೆ. ಯೆಹೋವನ ಮಹಿಮೆ ನಿನ್ನ ಹಿಂಬಲವಾಗಿ ಬರುತ್ತದೆ. ಹಲ್ಲೆಲೂಯಾ. ಸಭೆಯಾಗಿ ನಾವು ನಾಳೆಯಿಂದ ಹಸಿದವರಿಗೆ ಆಹಾರ ಕೊಡಲಿಕ್ಕೆ, ನಾವು ಕೂಗಿದರೆ ದೇವರು ಉತ್ತರ ಕೊಡಬೇಕಂದರೆ ನಾವು ದೇವರು ಹೇಳಿದ ಥರ ನಾವು ಮಾಡಬೇಕು. ಹಲ್ಲೆಲೂಯಾ. ಹಸಿದವರಿಗೆ ಆಹಾರ ಕೊಡೋದು, ಮತ್ತು ಬೆತ್ತಲೆ ಅಂದರೆ ಪೂರ್ತಿ ಬೆತ್ತಲೆ ಎಂದಲ್ಲ. ನೋಡಿ, ಹರಿದೋಗಿರುವ ಬಟ್ಟೆ, ಹಳೆಯ ಬಟ್ಟೆ ಹಾಕ್ಕೊಂಡಿದ್ದಾರೆ, ಅವರಿಗೆ ಹೊಸ ಬಟ್ಟೆ ತಗೊಳ್ಳಿಕ್ಕೆ ಅವರಿಗೆ ಶಕ್ತಿ ಇಲ್ಲ. ಆ ಥರ ಇರುವವರನ್ನು ನೋಡುವಾಗ ನಾವು ಅವರಿಗೆ ಏನು ಮಾಡಬೇಕು? ವಸ್ತ್ರವನ್ನು ಒದಗಿಸಿ ಕೊಡಬೇಕು. ಇದು ಯಾರ್ದು ಕರ್ತವ್ಯ? ಬೆಳಕನ್ನು ಎದುರು ನೋಡುವವರ ಕರ್ತವ್ಯ, ಕ್ಷೇಮವನ್ನು ಉದಯಿಸಲಿಕ್ಕೆ ಕಾಯುವವರ ಕರ್ತವ್ಯ, ಮತ್ತು ಯೆಹೋವನು ಹಿಂಬಲವಾಗಿ ಬರಬೇಕೆಂದಿರುವವರ ಕರ್ತವ್ಯ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಮತ್ತು ಅನಾಥರನ್ನು, ಅಲಿಯುತ್ತಾ ಇರುವವರನ್ನು ಮನೆಗೆ ಬರಮಾಡೋದು. ನೆಕ್ಸ್ಟ್ ನಾವು ಅದು ಮಾಡಬೇಕು. ಪ್ರಿಯ ದೇವರ ಮಕ್ಕಳಿರ, ಅನಾಥರನ್ನು ನಾವು ಏನು ಮಾಡಬೇಕಂದ್ರೆ ಮನೆಗೆ ಬರಮಾಡು. ಈಗ ನಮ್ಮ ಮನೆಗೆ ಬರಮಾಡಬೇಕಂದ್ರೆ ನಮ್ಮ ಮನೆಯಲ್ಲಿ ಈಗ ನಮಗೆ ಜಾಗ ಸಾಕಾಗ್ತಾ ಇಲ್ಲ ಅಲ್ವಾ? ಹಲ್ಲೆಲೂಯಾ. ಬಾಡಿಗೆ ಕಟ್ಟಲಿಕ್ಕೆ ಕಷ್ಟಪಟ್ಟು ಅಡ್ಜಸ್ಟ್ ಮಾಡಿಕೊಂಡು ಹೋಗ್ತಾ ಇದೆ. ದೇವರಿಗೆ ಸ್ತೋತ್ರ. ಎಲ್ಲರಿಗೂ ಕ್ಷೇಮ ಬೇಗ ಉದಯವಾಗಲಿ. ಹಲ್ಲೆಲೂಯಾ. ಹೇಳುವ ಮಾತುಗಳಿಗೆ ಜೀವ ಇದೆ. ನೀತಿವಂತನರ ಶ್ರದ್ಧೆಯಿಂದಿರುವ ಪ್ರಾರ್ಥನೆ ಬಹಳ ಫಲ ಉಂಟು. ನಾವು ಆ ಆತ್ಮಭರಿತರಾಗಿ ಹೇಳುವ ಮಾತು ಅದು ನೆರವೇರುತ್ತದೆ. ಲೋಕನ ಸುವಾರ್ತೆ 10:5 ಹೇಳ್ತಾ ಇದೆ, ನೀವೊಂದು ಮನೆಗೆ ಹೋದ ಮೇಲೆ ಆ ಮನೆಗೆ ಶುಭವನ್ನು ಕೋರಿರಿ. ಆಶೀರ್ವಾದ ಪಾತ್ರನು ಆ ಮನೆಯಲ್ಲಿದ್ದರೆ ನೀವು ಹೇಳುವ ಆಶೀರ್ವಾದ ಅವರಿಗೆ ನಿಲ್ಲುವುದು. ನೀವು ಒಂದು ಮನೆಗೆ ಹೋಗುವಾಗ ನೀವು ಹೃದಯಪೂರ್ವವಾಗಿ ದೇವರೇ ಈ ಮನೆಯನ್ನು ಆಶೀರ್ವದಿಸುತ್ತೇನೆ ಎಂದು ಹೇಳಿದರೆ ಅದು ಆಶೀರ್ವಾದ. ಸಖೇನ ಮನೆಗೆ ಹೋಗಿ
ಯೇಸು ಹೇಳಿದೆ, ಇವತ್ತು ಈ ಮನೆಗೆ ರಕ್ಷಣೆಯಾಯಿತು. ಆ ಮಾತಿನಲ್ಲಿ ಅವನು ಮಾರ್ಪಾಡಾಗೋಯಿತು. ಹಲ್ಲೆಲೂಯಾ. ಮತ್ತು ನಿನ್ನಂದೇ ನರನಾಗಿರುವ ಯಾವನಿಗೆ ಆಗಲಿ ಮುಖ ತಪ್ಪಿಸಿಕೊಳ್ಳದಿರುವುದು. ನೋಡಿ, ಅಗತ್ಯ ಇರುವವರಿಗೆ, ನಮ್ಮ ಹಾಗೆ ನರನಂದಿರುವವರಿಗೆ, ಅಗತ್ಯ ಇರುವವರಿಗೆ ಮುಖ ತಪ್ಪಿಸಿಕೊಳ್ಳದೆ ಅವರಿಗೆ ಶಕ್ತಿಗೆ ತಕ್ಕ ಹಾಗೆ ಅವರಿಗೆ ಸಹಾಯ ಮಾಡೋದು. ಒಂದು ವೇಳೆ ಅವರು ತೀರಾ ಬಡವರಲ್ಲ, ವಸ್ತ್ರ ಇಲ್ಲದವರು ಅಲ್ಲ, ಮನೆ ಇಲ್ಲದವರು ಅಲ್ಲ, ಆದರೆ ಯಾವುದೋ ಒಂದು ಸಂದರ್ಭದಲ್ಲಿ ಒಂದು ಹೆಚ್ಚಿನ ಅಗತ್ಯ ಬಂದು, ಒಂದು ಆಸ್ಪತ್ರೆಗೆ ಹೋಗುವಂಥ ಸಮಯ ಬಂದು, ಇಲ್ಲ ಯಾವುದೋ ಒಂದು ಮನೆ ಮದುವೆ ಕಾರ್ಯಾದಿಗಳು, ಈ ಥರ ಒಂದು ಒಟ್ಟಕ್ಕೆ ದೊಡ್ಡ ಅಮೌಂಟು ಒಂದು ಬೇಕಾದ ಒಂದು ಪರಿಸ್ಥಿತಿಗಳು, ಅಂಥ ಸಂದರ್ಭಗಳಲ್ಲಿ ನಾವೇನು ಮಾಡಬೇಕಂದ್ರೆ, ನಿನ್ನಂದೇ ನರನಾಗಿರುವವನಿಗೆ ಮುಖ ತಪ್ಪಿಸಿಕೊಳ್ಳದಿರಲಿ. ಹಲ್ಲೆಲೂಯಾ. ಸಾಧಾರಣ ಕಂಡು ಬರುವಂಥ ಒಂದು ವಿಚಾರ ಏನೆಂದರೆ, ಮನುಷ್ಯನಿಗೆ ಕಷ್ಟ ಬರುವಾಗ ಎಲ್ಲರೂ ದೂರ ಹೋಗ್ತಾರೆ, ಆದರೆ ಚೆನ್ನಾಗಿರುವಾಗ ಬರ್ತಾರೆ. ನೀವು ಚರ್ಚಕ್ಕೆ ಬರುವಾಗ ನಿಮ್ಮನ್ನು ಯಾರಿಗೂ ಗೊತ್ತೇ ಇರಲಿಲ್ಲ, ದೊಡ್ಡಪ್ಪ ಚಿಕ್ಕಪ್ಪ ಮಾಮ ಅತ್ತೆ, ಆಮೇಲೆ ಇನ್ನು ದೂರ ಸಂಬಂಧ. ನೀವು ಕರೆಕ್ಟಾಗಿ ಭಾನುವಾರ ಚರ್ಚಿಗೆ ಬರಲಿಕ್ಕೆ ಶುರುವಾಯಿತು, ಮನೆಯಲ್ಲಿ ಏನೋ ಸ್ವಲ್ಪ ಬಂದರೂ ಒಳ್ಳೆ ಅಡುಗೆ ಮಾಡಿಕೊಳ್ಳಲಿಕ್ಕೆ ಬರುವಾಗ ಆವಾಗ ನಿಮಗೆ ಭಾನುವಾರನೇ ಬಂದು ಬಿಡ್ತಾರೆ. ನೀವು ಮೋಸ ಹೋಗಬಾರ್ದು. ಅನೇಕರು ಸ್ವಂತದವರು ಫ್ರೆಂಡ್ಸುಗಳು ಸಿಕ್ಕಿದ ಮೇಲೆ ದೇವರಿಗೆ ಸೈಡಕ್ಕೆ ಹಾಕಿಬಿಟ್ಟು ಅವರಿಗೆ ಮುಖ್ಯ ಸ್ಥಾನ ಕೊಡುತ್ತಾರೆ. ನೋಡಿ, ನಾವು ನಮ್ಮನ್ನು ಈ ಸ್ಥಿತಿಗೆ ತಂದ ದೇವರ ಕಾರ್ಯಗಳಲ್ಲಿ ಕಡಿಮೆ ಆಗಬಾರದು. ಓಕೆ, ನೋಡಿ, ಈಗ ಈ ಭಾಗ ನಾನು ಬಿಟ್ಟು ಮುಂದಕ್ಕೆ ಬರಲಿಕ್ಕೆ ಇಷ್ಟಪಡ್ತೇನೆ. ಇಷ್ಟು ಹೇಳಿದ ಅರ್ಥ ಆಯ್ತಾ? ಫಸ್ಟು, ನೀವು ಇದನ್ನು ಆಚರಿಸಿದರೆ ಬೆಳಕು ಭೇದಿಸಿಕೊಂಡು ಬರುತ್ತದೆ, ಬೇಗ ಕ್ಷೇಮವು ವಿಕಸಿಸುವುದು, ಧರ್ಮವು ನಿಮಗೆ ಮುಂಬಲವಾಗಿ ಹೋಗುವುದು, ಯೆಹೋವನ ಮಹಿಮೆ ನಿಮ್ಮ ಹಿಂಬಲವಾಗಿ ಬರುವುದು. ನೀ ಕೂಗಿದರೆ ಉತ್ತರ ಸಿಕ್ಕುವುದು, ನೀ ಕರೆದಾಗೆ ಈಗೋ ಇದ್ದೇನೆ ಎಂದು ಉತ್ತರ ಕೊಡುವುದು. ಹಲ್ಲೆಲೂಯಾ. ಇದನ್ನು ಆಚರಿಸುವಾಗ ಯಾವುದನ್ನು? ಕೇಡಿನ ನೊಗವನ್ನು ಬಿಚ್ಚುವುದು, ನೊಗದ ಕಣ್ಣಿಯನ್ನು ಮುರಿದು ಹಾಕುವುದು, ಜಜ್ಜಿ ಹೋದವರನ್ನು ಬಿಡುಗಡೆ ಮಾಡುವುದು, ನೊಗಗಳನ್ನು ಮುರಿಯುವುದು. ಎಲ್ಲ ಸೇರಿ ಹೇಳಿದರೆ ದೌರ್ಜನ್ಯ ಮಾಡುವುದನ್ನು ಬಿಟ್ಟು ಬಿಡುವುದು. ಎರಡನೇ ಸೆಕ್ಷನು, ಅನ್ನವಿಲ್ಲದವರಿಗೆ ಆ ಆಹಾರವನ್ನು ಹಂಚಿಕೊಡುವುದು, ಅಲದಾಡುವವರನ್ನು ಮನೆಗೆ ಸೇರಿಸುವುದು, ಬೆತ್ತಲೆಯಾಗಿರುವವರನ್ನು ಒದಿಸುವುದು, ನಿನ್ನಂದೇ ನರನಾಗಿರುವ ಯಾವನಿಗೆ ಆದರೆ ಮುಗ ತಪ್ಪಿಸದಿರುವುದು. ಹೀಗೆ ಮಾಡಿದರೆ ಬೆಳಕು ಭೇದಿಸಿಕೊಂಡು ಬರುತ್ತದೆ. ಆ ಮಾತು ಕೇಳಿ, ಭೇದಿಸಿಕೊಂಡು ಬರುವುದು ಅಂತ ಹೇಳಿದರೆ ಅದು ಸ್ವಲ್ಪ ಶಾರ್ಪ್ ಆಗಿದೆ. ಸುಮ್ಮನೆ ಬೆಳಕು ಬರ್ತೇನಲ್ಲ, ಅದು ನಿನಗೆ ಎಂದ ಅಡ್ಡಿಯಾಗಿ ನಿಂದಿದರೂ ಸರಿ, ದೇವರು ನಿನಗೆ ಬೆಳಕು ತೆಗೆದುಕೊಂಡು ಬರುವಾಗ ಯಾವ ಮಾಟ ಮಂತ್ರವಾದಿಯನ್ನು ನಿನ್ನ ಮೇಲೆ ಬರುವ ಬೆಳಕು ಅಡ್ಡ ಮಾಡಲಿಕ್ಕಾಗಲ್ಲ. ಅದನ್ನು ತಡೆಗಳನ್ನು ಮುರಿದು ಹಾಕಿ ಅದು ಭೇದಿಸಿಕೊಂಡು ಬರುತ್ತದೆ ನಿನ್ನ ಕಡೆಗೆ. ಯಾವ ವಿರೋಧಿಗಳು ನಿನ್ನನ್ನು ಅಡ್ಡಿ ಮಾಡಿದರೂ ಅದು ಭೇದಿಸಿಕೊಂಡು ಬರುತ್ತದೆ. ಕ್ಷೇಮವು ಬೇಗನೆ ಉದಯಿಸುತ್ತದೆ, ನಿನಗೆ ಉತ್ತರ ಸಿಕ್ಕುತ್ತದೆ. ನಾವು ದೇವರ ವಚನ, ಇದು ವಾಕ್ಯ, ಇದು ಅನುಸರಿಸುವರಾಗಿರೋಣ. ಅದಕ್ಕೆ ನಮಗೆ ಒಳ್ಳೆಯ ಒಂದು ಸಾಹಚರ್ಯ ಸಿಕ್ಕಿದೆ. ಅನಾಥರಿಗೆ ಅನ್ನ ಹಂಚಿಕೊಳ್ಳಲಿಕ್ಕೆ ನಮಗೊಂದು ಅವಕಾಶ ಸಿಕ್ಕಿದೆ. ನಮಗೆ ವಸ್ತ್ರ ಇಲ್ಲದವರಿಗೆ ಕೊಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಹಲ್ಲೆಲೂಯಾ. ನಾವು ಇದನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳೋಣ. ಹಲ್ಲೆಲೂಯಾ. ಸರಿ, ನೆಕ್ಸ್ಟ್ ವಾಕ್ಯಕ್ಕೆ ಹೋಗೋಣ. ಇದೆಲ್ಲ ಹೇಳುತ್ತಾ ಇರುವಾಗ ನಿಮ್ಮ ಒಳಗಡೆ ಒಂದು ಚಿಂತೆ ಬರಬಹುದು. ನಿಮ್ಮ ಒಳಗಡೆ ಒಂದು ಚಿಂತೆ ಬರೋದು, ಪಾಸ್ಟೇ ನೀವೆಲ್ಲರಿಗೂ ಅನ್ನ ಹಂಚಿಕೊಡು ಅಂತ ಹೇಳ್ತಾರೆ, ವಸ್ತ್ರ ಕೊಡು ಅಂತ ಹೇಳ್ತಾರೆ, ಪಾಸ್ಟೇ ನಾವಿದು ಎಲ್ಲಿಂದ ಸಾಧ್ಯ ಆಗುತ್ತದೆ?
ನಾವು ವಾಕ್ಯ ಓದಿಕೊಳ್ಳೋಣ. ನಾನು ನಿಮಗೆ ರೂಟ್ ತೋರಿಸ್ತೇನೆ. ಮಾರ್ಕನ ಸುವಾರ್ತೆ 6ನೇ ಅಧ್ಯಾಯ 37ನೇ ವಾಕ್ಯ ಓದೋಣ. ಮಾರ್ಕನ ಸುವಾರ್ತೆ 6ನೇ ಅಧ್ಯಾಯ 37ನೇ ವಾಕ್ಯ. ಯೇಸು, ನೀವೇ ಅವರಿಗೆ ಊಟಕ್ಕೆ ಕೊಡಿರಿ ಎಂದು ಉತ್ತರ ಕೊಟ್ಟನು. ಅದಕ್ಕವರು, ನಾವು ಹೋಗಿ 200 ಹಣಕ್ಕೆ ರೊಟ್ಟಿಯನ್ನು ಕೊಂಡುಕೊಂಡು ಅವರಿಗೆ ಊಟ ಕೊಡಬೇಕೋ ಎಂದು ಕೇಳಲು, ಆತನು, ನಿಮ್ಮಲ್ಲಿ ಎಷ್ಟು ರೊಟ್ಟಿಗಳಿವೆ, ಹೋಗಿ ನೋಡಿಕೊಂಡು ಬನ್ನಿ ಅಂದರು. ಹಲ್ಲೆಲೂಯಾ. ಈ ವಿಷಯ ನಿಮಗೆ ಗೊತ್ತಿರಬಹುದು. ಯೇಸು ಸ್ವಾಮಿ ಜನರನ್ನು ನೋಡಿ ಕನಿಕರಪಟ್ಟು ಅವರಿಗೆ ವಾಕ್ಯ ಹೇಳಿಕೊಡ್ತಾ ಇರುವಾಗ ಅಲ್ಲಿ ಸಾವಿರಾರು ಜನ ಕೂಡಿ ಬಂದರು. ಸಾವಿರಾರು ಜನ ಕೂಡಿ ಬರುವಾಗ ಶಿಷ್ಯರುಗಳು ಹೇಳ್ತಾರೆ, ಸ್ವಾಮಿ, ಅವರವರ ಮನೆಗೆ ಹೋಗಿ ಅವರವರು ಊಟ ಮಾಡಿಕೊಂಡು ಬರಲಿಕ್ಕೆ ಅವನು ಸ್ವಲ್ಪ ಕಳಿಸಿಕೊಡಿರಿ. ಆವಾಗ ಸ್ವಾಮಿ ಹೇಳಿದ ಮಾತು, ನೀವೇ ಅವರಿಗೆ ಊಟ ಕೊಡಿರಿ. ಹಲ್ಲೆಲೂಯಾ. ಹಸಿದವರಿಗೆ ಅನ್ನ ಹಂಚಿಕೊಳ್ಳುವುದು, ಅಲದಾಡುವವರನ್ನು ಮನೆಗೆ ಸೇರಿಸುವುದು ಮತ್ತು ಬೆತ್ತಲೆಯಾಗಿರುವವರನ್ನು ಹೊದಿಸುವುದು, ಇದು ಎಲ್ಲ ನಮ್ಮ ಏಸಪ್ಪ ಮಾಡ್ತಾರೆ. ಸ್ವಾಮಿ ಹೇಳ್ತಾರೆ, ನಾನು ಮಾಡಲ್ಲಪ್ಪ, ನೀವೇ ಮಾಡಿ. ಇಲ್ಲಿದ್ದೀರಾ? ದೇವರಿದ್ದಾರೆ, ಏನು ಭಯಪಡಬೇಡ. ದೇವರಿದ್ದಾರೆ, ಆದರೆ ನಾನು ಮಾಡಬೇಕು. ದೇವರಿದ್ದಾರೆ, ನಾನು ಮಾಡಬೇಕು. ಶಿಷ್ಯರು ಹೇಳ್ತಾರೆ, ಸ್ವಾಮಿ, ಇವರನ್ನು ಊಟಕ್ಕೆ ಮನೆಗೆ ಕಳಿಸಿಕೊಡ್ರಿ. ಸ್ವಾಮಿ ಹೇಳ್ತಾರೆ, ಯಾಕೆ ಮನೆ ಕಳಿಸ್ಬೇಕು? ನೀವೇ ಅವರಿಗೆ ಊಟಕ್ಕೆ ಕೊಡಿರಿ. 34ನೇ ವಾಕ್ಯ ನೋಡಿ. ಆತನು ಹೊರಗೆ ಬಂದು ಬಹು ಜನರ ಗುಂಪನ್ನು ಕಂಡು, ಜನರು ಕುರುಬನಿಲ್ಲದ ಕುರಿಗಳ ಹಾಗಿದ್ದಾರಲ್ಲ ಎಂದು ಕನಿಕರಪಟ್ಟು ಅವರಿಗೆ ದೇವರಿಗೆ ಕನಿಕರ ಬಂದಿದರೆ ದೇವರು ಬಹಳ ಉಪದೇಶ ಮಾಡ್ತಾರೆ. ಪಾಸ್ಟರ್ಗೆ ಕನಿಕರ ಬಂದಿದರೆ 12 ಗಂಟೆ ಭಾಷಣ ಮಾಡ್ತಾರೆ. ಆದರೆ ಜನರಿಗೆ ಊಟ ಕೊಡೋದು ನೀವು ಕೊಡಬೇಕು. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಯೇಸು ಜನರನ್ನು ನೋಡಿ ಕನಿಕರಪಟ್ಟು ಉಪದೇಶ ಮಾಡಿದೆ. ನಾನು ನಿಮಗೆ ಮತ್ತು ಹೇಳಿದನ್ನೇ ಹೇಳಿ ನಿಮಗೆ ಕೊಡೋದು ನಿಮ್ಮ ಮೇಲೆ ಕನಿಕರ ಇರುವುದರಿಂದ. ಯಾಕಂದರೆ ಇದು ನಿಮ್ಮ ಒಳಗಡೆ ಹೋಗಿದರೆ ಅದು ಕಾರ್ಯರೂಪಕ್ಕೆ ಬರುತ್ತದೆ ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಆದರೆ ಪ್ರಿಯರೇ, ಜನರಿಗೆ ಯೇಸು ಸ್ವಾಮಿ ಉಪದೇಶ ಮಾಡಿ ಸಮಯ ಜಾಸ್ತಿ ಆಗೋಯ್ತು. ಆವಾಗ ಶಿಷ್ಯರು ಹೇಳ್ತಾರೆ, ಗುರುವೇ, ಟೈಮ್ ಮುಂದೆ ಹೋಗ್ತಾ ಇದೆ, ಊಟಕ್ಕೆ ಟೈಮ್ ಆಗ್ತಾ ಇದೆ, ಹೊಟ್ಟೆ ಕೂಗುತ್ತಾ ಇದೆ. ಈ ಶಿಷ್ಯರಿಗೆ ಹಸಿವೆ ಆಗಿರ್ಬೋದು, ಅವರು ಜನರ ಮೇಲೆ ಹೇಳಿಬಿಟ್ಟು, ಪಾಪ ಅವರಿಗೆ ಹಸಿವೆ ಆಗಿರ್ಬೋದು, ಜನರ ಮೇಲೆ ಹೇಳ್ಬಿಟ್ಟು, ಈ ಜನರಿಗೆ ಹಸಿವೆ ಆಗಿರ್ತದೆ, ಇವ್ರನ್ನ ಕಳಿಸಿಕೊಡಿ ಸ್ವಾಮಿ ಅಂತ ಹೇಳಿದ್ರು. ಸ್ವಾಮಿಗೆ ಗೊತ್ತಾಯಿತು ಇವರದೇ ಆಸೆಯಿಂದ. ಅದಕ್ಕೆ ಹೇಳಿದೆ, ನೀವೇ ಊಟ ಕೊಡಿರಿ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಹೀಗೆ ನೀವೇ ಅವರಿಗೆ ಊಟ ಕೊಡಿ ಎಂದು ಹೇಳಿದರು. ಆವಾಗ ಶಿಷ್ಯರುಗಳ ಮನಸ್ಸಲ್ಲಿ, ನಿಮ್ಮ ಮನಸ್ಸಲ್ಲಿ ಇದೆಯಲ್ಲ, ಪಾಸ್ಟ್ ಪ್ರಸಂಗ, ನಾವು ಅನಾಥರಿಗೆ ಕೊಡು, ಬೈಬಲ್ ಕಾಲೇಜಿಗೆ ಕೊಡು, ಜಾಗಕ್ಕೆ ಕೊಡು, ಮತ್ತು ಚರ್ಚಿಗೆ ಕೊಡು, ಮುಂದೆ ಉದ್ಯೋಗ ಮಾಡಲಿಕ್ಕೆ ಕೊಡು, ಸೀಲಿ ಮಾಡಲಿಕ್ಕೆ ಕೊಡು. ಪಾಸ್ಟ್ ಭಾಷಣ ಮಾತ್ರ ನಾವು ಕೊಡ್ಲಿಕ್ಕ. ಅವರು ಕೇಳಿದ ನೋಡಿ, ನಮ್ಮ ಮನೋಭಾವ ಅಲ್ಲಿ ಇದೆ. ಅವರು ಕೇಳಿದ್ದಾರೆ, ನಾವು ಹೋಗಿ 200 ಹಣಕ್ಕೆ ರೊಟ್ಟಿಯನ್ನು ಕೊಂಡುಕೊಂಡು ಅವರಿಗೆ ಊಟಕ್ಕೆ ಕೊಡಬೇಕು. ಇನ್ನೊಂದು ಸುವಾರ್ತೆಯಲ್ಲಿ ಹೇಳ್ತಾರೆ, ನಾವು ಈ ಅಡವಿಯಲ್ಲಿ ಎಲ್ಲಿಂದ ಇಷ್ಟು ಜನರಿಗೆ ಊಟ ತರಲಿ ಎಂದಿದೆ. ಹಲ್ಲೆಲೂಯಾ. ನಾವು ಈ ಅಡವಿಯಲ್ಲಿ ಎಲ್ಲಿಂದ ಇಷ್ಟು ಜನರಿಗೆ ಊಟ ತರಲಿ? ನಮ್ಮದು ಹಳ್ಳಿ, ಮಂಜನ ಹಳ್ಳಿ. ಸಿಟಿ ಆದರೆ ಏನೋ ಪೇಮೆಂಟ್ ಜಾಸ್ತಿ. ನಾವು ಹಳ್ಳಿ ಜನ, ಎಲ್ಲಿಂದ ಭಾಷೆ ಇಷ್ಟೆಲ್ಲ ನಾವು ಒದಗಿಸೋದು? 200 ಹಣಕ್ಕೆ ನಾವು ಊಟ ತಂದಿದ್ದರು, ಈ ಜನರಿಗೆ ಸಾಕಾಗುತ್ತದೋ ಎಂದು ಕೇಳುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನ ಇದ್ರು ಮಕ್ಕಳಲ್ಲಿ? ಪುರುಷರು ಎಷ್ಟು ಜನ?
ಜೋರ, ಎಷ್ಟು ಜನ? 5,000 ಜನ. ನಿಮ್ಮ ಸ್ಕೂಲಲ್ಲಿ ನೋಡಿ, ಸ್ಕೂಲ್ ಬಿಡುವಾಗ ಎಷ್ಟು ಹುಡುಗರು ಬರ್ತಾರೆ ಈಚೆ ಕಡೆ? ಎಷ್ಟು ಜನ 1,000 ಇದ್ದಾರೆ ಅಲ್ಲಿ? 10 ಕ್ಲಾಸು, 10 ಕ್ಲಾಸಲ್ಲಿ 35 ಜನ, 35 10 350. 350 ಜನ ಮಕ್ಕಳು ಬರುವಾಗಲೇ ಎಷ್ಟು ಜನ ಕಾಣಿಸ್ತಾ ಇದೆ, ಹೌದಲ್ಲ? ಆದರೆ 5,000 ಪುರುಷರು, 5,000 ಪುರುಷರ ಜೊತೆಯಲ್ಲಿ ಕನಿಷ್ಠ 5,000 ಸ್ತ್ರೀಗಳು. ಜೊತೆಯಲ್ಲಿ ಒಂದು 4 ಮಕ್ಕಳು ಲೆಕ್ಕ ಮಾಡಿದರೆ 5 4 20, 20,000 ಮಕ್ಕಳು ಮತ್ತು 5,000 ಪುರುಷರು, 5,000 ಹೆಣ್ಣು ಮಕ್ಕಳು. ಅವಾಗ ಎಷ್ಟಾಯಿತು? 30,000 ಮಿನಿಮಮ್. ಇನ್ನು ಅದರಲ್ಲಿ ಜಾಸ್ತಿ ಆಗಿರ್ತದೆ, ಅದರ ಮಿನಿಮಮ್ 30,000 ಆದರೆ ಇರ್ತದೆ. ಈಗ ಈ 30,000 ಜನರಿಗೆ ನಾವೇ ಊಟ ಕೊಡಬೇಕಾ ಸ್ವಾಮಿ? ಸ್ವಾಮಿ ಕೇಳ್ತಾರೆ, ಟೆನ್ಷನ್ ಮಾಡಬೇಡ. ಸ್ವಾಮಿ ಕೇಳ್ತಾರೆ, ನಿಮ್ಮಲ್ಲಿ ಎಷ್ಟಿದೆ? ಪಕ್ಕದಲ್ಲಿರೋ ಮುಖ ನೋಡಿ, ಕೈ ಕೊಟ್ಟು ಕಳಿ, ನಿಮ್ಮಲ್ಲಿ ಎಷ್ಟಿದೆ? ಹಾಲೆಲೂಯಾ. ಇಲ್ಲಿದ್ದೀರಾ ನೀವು? ಈ ದೊಡ್ಡ ಕಾರ್ಯ ಮಾಡಲಿಕ್ಕೆ ಗಮನಿಸಿ, 30,000 ಜನರಿಗೆ ನೀವೇ ಊಟ ಕೊಡಿರಿ. ಇಷ್ಟು ಜನರಿಗೆ ಊಟ ಕೊಡಲಿಕ್ಕೆ ನಾವು 200 ಹಣಕ್ಕೆ ತಕ್ಕೊಂಡಿದ್ದರು ಇದು ಸಾಕಾಗುತ್ತದೋ ಎಂದು ಪ್ರಶ್ನೆ ಕೇಳುವಾಗ ಸ್ವಾಮಿ ಕೇಳ್ತಾರೆ, ನಿಮ್ಮ ಕೈಯಲ್ಲಿ ಏನಿದೆ? ಯಾರು ಟೆನ್ಷನ್ ಮಾಡಬೇಡ. ಬಡ್ಜೆಟ್ ಎಷ್ಟೇ ದೊಡ್ಡದಾಗಲಿ, ಆದರೆ ನಿಮ್ಮ ಕೈಯಲ್ಲಿ ಏನಿದೆ? ಹಾಲೆಲೂಯಾ, ಹಾಲೆಲೂಯಾ. ಸ್ವಾಮಿ ಹೇಳ್ತಾರೆ, ನಿಮ್ಮ ಕೈಯಲ್ಲಿ ಏನಿದೆ ಅಂತ ಹೇಳಿದ್ರೆ ಜೊತೆಯಲ್ಲಿ ಇನ್ನೊಂದು ಮಾತು ಹೇಳ್ತಾರೆ, ಹೋಗಿ ನೋಡಿಕೊಂಡು ಬನ್ನಿರಿ. ಸುಮ್ಮನೆ ನಾವು ಹೇಳಿದೆ ಏನಾದರೂ ಕೇಳೋಗೆ, ನಮ್ಮ ಕೈಲಿ ಏನೂ ಇಲ್ಲ ಸ್ವಾಮಿ ಅಲ್ವಾ? ಅದಕ್ಕೆ ಸ್ವಾಮಿ ಹೇಳ್ತಾರೆ, ಸುಮ್ಮನೆ ಹೇಳಬೇಡ, ನೋಡಿಕೊಂಡು ಬಂದು ಹೇಳಿರಿ. ಹಾಲೆಲೂಯಾ, ಹಾಲೆಲೂಯಾ. ಅಡವಿ ಆಗಿದೆ, ಇಲ್ಲಿ ಸೌಕರ್ಯಗಳಿಲ್ಲ, ಅನುಕೂಲ ಇಲ್ಲ. ಆದರೂ ಕರ್ತನ ಹೇಳ್ತಾರೆ, ಅರ್ಥ ಮಾಡಿಕೊಂಡು ಹೇಳ್ತಾರೆ, ಅನುಕೂಲ ಕಡಿಮೆ ಇದೆ, ಸೌಕರ್ಯಗಳು ಕಡಿಮೆ ಇದೆ, ಅದರಲ್ಲಿ ಸ್ವಲ್ಪ ನೀವು ನೋಡಿರಿ, ಏನಿದೆ ಎಂಬುದನ್ನು ನೋಡಿಕೊಂಡು ಬನ್ನಿರಿ. ಹಾಲೆಲೂಯಾ. ಏನೂ ಇಲ್ಲ ಸ್ವಾಮಿ ಎಂದು ಹೇಳಿಕೊಂಡು ಅವರು ಅಲ್ಲಿ ಕೂತಿದ್ದರೆ ಏನೂ ಆಗ್ತಾ ಇರಲಿಲ್ಲ. ಆದರೆ 12 ಶಿಷ್ಯರು ಹುಡುಕಿದ್ದಾರೆ, ಏನಿದೆ ನಿಮ್ಮಲ್ಲಿ? ಹಾಲೆಲೂಯಾ. ಅವರು ಹುಡುಕಿ ಎಲ್ಲ ಕಡೆ ತಡುಕಿ ನೋಡುವಾಗ ಅಲ್ಲಿ ಒಬ್ಬ ಬಾಲಕನ ಕೈಯಲ್ಲಿ 5 ರೊಟ್ಟಿಯ ಒಂದು ಪಟ್ಟಣ. ಅವನು 5 ರೊಟ್ಟಿ ತಿನ್ನಲಿಕ್ಕೆ ಅವನಿಗೆ ಇದೆ, ಅದಕ್ಕೆ ಅವನ 5 ರೊಟ್ಟಿ ಕೊಟ್ಟು ಕಳಿಸಿದೆ. ಅಂದರೆ ಇನ್ನು ಕೇಳಿದೆ, ಗುರು ಕೇಳ್ತಾ ಇದ್ದಾರೆ, ಅವನ 5 ರೊಟ್ಟಿನ 2 ಮೀನು ಕೊಟ್ಟು ಕಳಿಸಿದೆ. ಅವರು ಎತ್ಕೊಂಡು ಬಂದಿದ್ದಾರೆ ಗುರು ಹತ್ರ. 30,000 ಜನ ಇರುವ ಜಾಗಕ್ಕೆ ಒಂದು ಹುಡುಗ ತಿನ್ನುವಷ್ಟು ಊಟ ಎತ್ಕೊಂಡ್ಬಂದು ಧೈರ್ಯವಾಗಿ ಕೊಟ್ಟಿದ್ದಾರೆ. ಅಂದರೆ ಏನು? ಇಲ್ಲಿದ್ದೀರಾ? ನಾವಾಗ ಎತ್ಕೊಂಡು ಹೋಗೋದಾ? 30,000ಕ್ಕೆ ಒಂದು ಹುಡುಗನಿಗಿರೋ 5 ರೊಟ್ಟಿ ಎತ್ಕೊಂಡು ಹೋಗ್ತೀರಾ? ಬೇರೆ 30,000 ಬೇಡ, ನಮ್ಮ ಚರ್ಚಲ್ಲಿ ಎಲ್ಲರೂ ಸೇರಿ ಬಂದರೂ ಒಂದು 300 ಜನ ಇರ್ತದೆ. 30,000 ಬೇಡ, 300. ಈ 300 ಜನರಿಗೆ ಇಲ್ಲಿ ಊಟಕ್ಕೆ ಇಲ್ಲ. ನಾನಿಲ್ಲಿ ಇದ್ದುಕೊಂಡು ಪ್ರೇಯರ್ ಮುಗಿದ ಮೇಲೆ ಎಲ್ಲರಿಗೂ ಊಟ ಕೊಡ್ರಿ ಅಂತ ಹೇಳಿದೆ. ಆವಾಗ ಯಾರೋ ಮಕ್ಕಳಿಗೆ ಕೊಡಲಿಕ್ಕೆ ಟಿಫಿನ್ ಎತ್ಕೊಂಡ್ಬಂದಿದೆ, 5 ಚಪಾತಿ ಇತ್ತು. ನೀವು ಎತ್ಕೊಂಡು, ಪಾಸ್ಟ್ರೆ 5 ಚಪಾತಿ ಇದೆ, 300 ಜನರಿಗೆ 5 ಚಪಾತಿ ಇದೆ, ನೀವು ಎತ್ಕೊಂಡು ಬರ್ತೀರಾ? ನಾವು ಸಾಮಾನ್ಯವಾಗಿ ಯಾರು ಎತ್ಕೊಂಡು ಹೋಗಲ್ಲ. ಈ 30,000 ಜನರಿಗೆ 5 ಚಪಾತಿ 5 ರೊಟ್ಟಿಯಿಂದ ಏನು ಮಾಡಲಿಕ್ಕೆ ಎತ್ಕೊಂಡು ಹೋಗಲ್ಲ. ಆದರೆ ಅಂದರೆ ಏನು ಎತ್ಕೊಂಡು ಓಡಿದ್ದಾನೆ. ಹಾಲೆಲೂಯಾ. ಅವನಿಗೆ ಈ 5 ರೊಟ್ಟಿ ಆದರೂ ಗುರುವಿನ ಕೈಯಲ್ಲಿ ಹೋಗಿದರೆ ಏನೋ ಒಂದು ಕೆಲಸ ಆಗುತ್ತೆ ಅಂತ ಅಂದರೆ ಏನು ನಂಬಿದ್ದಾನೆ. ಅವನ ನಂಬಿಕೆ ಅದು. 30,000 ಜನರಿಗೆ ಕೊಡಲಿಕ್ಕಿಲ್ಲ. ಈ ಅಡವಿಯಲ್ಲಿ ನಮ್ಮ ಕೈಲಿ ದುಡ್ಡು ಇಲ್ಲ, ದುಡ್ಡಿದ್ರೆ ಅದಕ್ಕೆ ಸರಿ ತಯಾರು ಮಾಡಲಿಕ್ಕೆ ಹೋಟ್ಲೂ ಇಲ್ಲ. ಆದರೆ ಗುರುವಿನ ಕೈಗೆ ಹೋಗಿದರೆ
ಇದೇನು ಒಂದು ಕೆಲಸ ಆಗತ್ತೆ ಅಂದರೆ ಏನು, ಬಾಲಕನ ಕೈಯಿಂದ ತೆಗೆದುಕೊಂಡು ಹೋಗಿ ಕೊಟ್ಟಿದ್ದಾನೆ. ಆ ಬಾಲಕನ ಆವತ್ತು ನನ್ನ ಅಮ್ಮ ಕೊಟ್ಟಿದ್ದು ನಾನು ಕೊಡಲ್ಲ ಅಂತ ಹೇಳ್ಕೊಂಡು, ನಾನಂದು ಕೊಡಲ್ಲ ಅಂತ ಹೇಳ್ಕೊಂಡು ಅವನ ಜಾಬಲ್ಲಿ ಇಟ್ಕೊಂಡು 2 ಕೈಯಲ್ಲಿ ಇಸ್ಕೊಂಡು ಇರ್ಬೋದಾಯಿತು. ಆದರೆ ಅವನು ಕೊಟ್ಟು ಬಿಟ್ಟಿದ್ದಾನೆ. ಹಲ್ಲೆಲೂಯಾ. 5 ರೊಟ್ಟಿ 2 ಮೀನುಗಳು ಇವೆ ಎಂದ ಮಾತು ಕೇಳಿದ ತಕ್ಷಣ ಗುರು ಒಂದು ಮಾತು ಹೇಳ್ತಾ ಇದ್ದಾರೆ ನೋಡಿ. ಏನು ಹೇಳಿದೆ? ಆಗ ಆತನು ಅವರಿಗೆ, ಎಲ್ಲರೂ ಹಸಿರು ಹುಲ್ಲಿನ ಮೇಲೆ ಪಂಕ್ತಿ ಪಂಕ್ತಿಯಾಗಿ ಕೂತುಕೊಳ್ಳಲಿ ಎಂದು ಅಪ್ಪಣೆ ಕೊಟ್ಟಾಗ ಜನರು ಪಂಕ್ತಿಗೆ 100ರಂತೆ 50ರಂತೆ ಸಾಲು ಸಾಲಾಗಿ ಕೂತುಕೊಂಡರು. ನೋಡಿ, ಸಮಸ್ಯೆ ಪರಿಹಾರ ಆಗೋದು ಏನಂದ್ರೆ, ಅವನು ಬಾಲಕನ ಕೈಯಿಂದ ರೊಟ್ಟಿ ಗುರುವಿನ ಕೈ ಹೋಯಿತು. ಗುರುವಿನ ಕೈಯಲ್ಲಿ ಹೋಗಿದ ತಕ್ಷಣ ಗುರು ಹೇಳ್ತಾರೆ ಕುತ್ಕೊಳ್ರಿ ಅಂತ ಹೇಳಿದೆ. ಜನ 100ಕ್ಕೆ 50ಕ್ಕೆ ಸರಿಯಾಗಿ ಪಂದಿಯಾಗಿ ಅವರು ಕೂತ್ಕೊಂಡರು. 5 ರೊಟ್ಟಿ ನೋಡಿಕೊಂಡು ಯಾರು ಕೂತ್ಕೊಳ್ತಾರೆ? ಏನಪ್ಪ 5 ರೊಟ್ಟಿ ಇದ್ಕೊಂಡು ಈ ಮನುಷ್ಯ ಕೂತ್ಕೊಂಡು ಹೇಳ್ತಾರೆ. ಆ ಹುಡುಗನಿಗೆ ತಿನ್ಲಿಕ್ಕಾಗಲ್ಲ, ಆದರೆ ಗುರುವಿನ ಮಾತಿನ ಮೇಲೆ ಅವರು ಕೂತ್ಕೊಂಡಿದ್ದಾರೆ. 4 ವಿಷಯ ಹೇಳಿದೆ. ಹುಡುಕಿಲಿಕ್ಕೆ ಒಬ್ಬನು, ಕೊಡಲಿಕ್ಕೆ ಒಬ್ಬನು, ಕರ್ತನು ಅದ ಕರಗಳಲ್ಲಿ ತೆಗೆದುಕೊಳ್ಳಿಕ್ಕೆ ಕರ್ತನು, ಕೂತ್ಕೊಳ್ಳಿಕ್ಕೆ ಜನ. ಅಲ್ಲಿ ಅದ್ಭುತ ನಡೆದಿತ್ತು. ಅಲ್ಲಿ ಎಂದ ಅದ್ಭುತ ನಡೆದಿದೆ ಗೊತ್ತಾ? ಅವರು 100 ಆಗಿ 50 ಆಗಿ ಕುತ್ಕೊಂಡ ಮೇಲೆ, ಪಂದಿಯಾಗಿ ಜನ ಕುತ್ಕೊಂಡ ಮೇಲೆ, ಕರ್ತನು ತನ್ನ ಕರಗಳಲ್ಲಿ ಆ ರೊಟ್ಟಿಯನ್ನು ತೆಗೆದು ಅದು ಆಕಾಶದ ಕಡೆಗೆ ನೋಡಿ ಆ ತಂಬೆಯನ್ನು ಜ್ಞಾನಿಸಿ ಅದನ್ನು ಸ್ತೋತ್ರ ಮಾಡಿ ಅದನ್ನು ಮುರಿದು ತನ್ನ ಶಿಷ್ಯರುಗಳ ಕೈಗಳಲ್ಲಿ ಕೊಟ್ಟು, ಇದನ್ನು ಹಂಚಿಕೊಳ್ಳಿರಿ. ಹಲ್ಲೆಲೂಯಾ. ಜನರೆಲ್ಲರೂ ತಿಂದು ತೃಪ್ತರಾಗಿ ಬಾಕಿ 12 ಪುಟ್ಟಿ ಬಾಕಿ ಬಂದಿತು. ಕೊಟ್ಟಿದೆಷ್ಟು? 5 ರೊಟ್ಟಿ 2 ಮೀನಿನ ಬುತ್ತಿ ಕೊಟ್ಟಿದೆ. ಅವರು ಪುಟ್ಟಿ ಹೊತ್ತುಕೊಂಡಿದ್ದಾರೆ. ಕೈಯಲ್ಲಿ ಕೊಟ್ಟಿದ್ದು ಬುತ್ತಿ, ತಲೆಯಲ್ಲಿ ಹೊತ್ಕೊಂಡದ್ದು ಪುಟ್ಟಿ. ಮನಸ್ಸಿದೆಯಾ? ಪಾಸ್ಟ್ರೇ, ನೀವು ಹೇಳ್ಬೋದು ಸಿಕ್ಕುದು ಇಷ್ಟು, ಅದರಲ್ಲಿ ಬಾಡಿಗೆ, ಅದರಲ್ಲಿ ಕರೆಂಟ್ ಬಿಲ್ಲು, ಟೆಲಿಫೋನ್ ಬಿಲ್ಲು, ಆಮೇಲೆ ಮತ್ತೆ ಭಾನುವಾರದ ಸ್ಪೆಷಲಿಗೆ ಇಷ್ಟು ಎಲ್ಲ ಬಿಟ್ಟು ಎಲ್ಲಿ ಕೊಡಲಿಕ್ಕೆ, ನಮ್ಮಲ್ಲಿ ಏನಿದೆ ಅಂತ ನೀವು ಕೇಳೋದು. ಸ್ವಾಮಿ ಕೇಳ್ತಾರೆ, ಎಲ್ಲ ಮುಗಿಸಿ ಆದರೂ ನಿಮ್ಮಲ್ಲಿ ಏನಿದೆ ಹೋಗಿ ನೋಡಿರಿ, ಹುಡುಕಿ ನೋಡಿರಿ ಏನಿದೆ. ನಿಮಗಿರುವುದನ್ನು ಕರ್ತನ ಕೈಗೆ ಕೊಡಿರಿ. ಅವರದನ್ನು ಸ್ತೋತ್ರ ಮಾಡುವಾಗೆ, ಅವರನ್ನು ಆಶೀರ್ವದಿಸುವಾಗೆ ಅದಿರುವವರಿಗೆಲ್ಲರಿಗೂ ತೃಪ್ತಿಯಾಗುತ್ತದೆ. ಅದು ತೃಪ್ತಿ ಆಗುವುದು ಮಾತ್ರವಲ್ಲ, ಅದು ಬಾಕಿ ಬರುತ್ತದೆ. ನೀ ಬುತ್ತಿ ಕೊಡುವಾಗೆ ನೀ ಪುಟ್ಟಿ ಹೊತ್ಕೊಳ್ತೀರಾ. ಹಲ್ಲೆಲೂಯಾ. ನೀ ಬುತ್ತಿ ಇಟ್ಟುಕೊಂಡಿದ್ದರೆ ನೀ ಬುತ್ತಿಯಾಗಿಯೇ ಹೋಗೋದು. ನೀ ಬುತ್ತಿ ಇಟ್ಕೊಂಡಿದ್ದರೆ ಆ ಬುದ್ಧಿಯಲ್ಲೇ ನಿನ್ನ ಜೀವನ. ನೀ ಬುತ್ತಿ ಕೊಟ್ಟಿದರೆ ಪುಟ್ಟಿ ಹೊತ್ಕೊಳ್ತೀರ. ಮನಸ್ಸಿದೆಯಾ? 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 ನಮ್ಮಲ್ಲಿ ಇರುವುದನ್ನು ದೇವರಿಗೆ ಕೊಡಿರಿ. ನೀವು ಯಾರು ಟೆನ್ಷನ್ ಮಾಡಬೇಡ. ಸ್ವಾಮಿ ಹೇಳುತ್ತಾರೆ, ಜನ ನೋಡಿ ನೀವು ಭಯಪಡಬೇಡ, ಅಗತ್ಯ ನೋಡಿ ಭಯಪಡಬೇಡ. ನಿಮ್ಮಲ್ಲಿ ಏನಿದೆ? ನಮ್ಮಲ್ಲಿ ಇಷ್ಟೇ ಇರೋದು ಸ್ವಾಮಿ ಬಳಿಗೆ ಬಾ. ನೀ ಸ್ವಾಮಿ ಕೈಯಲ್ಲಿ ಕೊಡಿ. ಅದು ಕೊಡುವಾಗೆ, ಕರ್ತನದ ಆಶೀರ್ವದಿಸುವಾಗೆ ಅದು ತುಂಬುತ್ತದೆ. ತುಂಬಿದರೆ ನೋಡಿ, ನೀ ಬರೀ ಕೈಯಲ್ಲಿ ಹೋಗಬೇಕಾಗಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ನಮ್ಮ ಮುಂದೆ ದೊಡ್ಡ ಅಗತ್ಯಗಳಿದೆ. ಆದರೆ ದೊಡ್ಡ ಅಗತ್ಯಗಳ ಮಧ್ಯದಲ್ಲಿ ನಮಗಿರುವುದನ್ನು ಕರ್ತನ ಕೈಯಲ್ಲಿ ಕೊಡಲಿಕ್ಕೆ ನೀವು ಮನಸ್ಸು ಮಾಡುವಾಗ ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾರೆ. ಲೂಕನ ಸುವಾರ್ತೆ 11ನೇ ಅಧ್ಯಾಯ 42ನೇ ವಾಕ್ಯ, ಅದು ಮಾತ್ರ ಓದಿ, ಬಾಕಿ ಭಾಗ ನೆಕ್ಸ್ಟ್ ಭಾನುವಾರ ಹೇಳ್ತೀನಿ.
ಪರಿಸಾಯರೇ, ನೀವು ಮರುಗ, ಸದಾಪು ಮುಂತಾದ ಸಕಲ ಪಲ್ಯಗಳಲ್ಲಿ 10 ಪಾಲನ್ನು ಕೊಡುತ್ತೀರಿ ಸರಿ, ಆದರೆ ನ್ಯಾಯವನ್ನು, ದೇವರ ಪ್ರೀತಿಯನ್ನು ಒತ್ತಟ್ಟಿಗೆ ಬಿಟ್ಟಿದ್ದೀರಿ. ಇವುಗಳನ್ನು ಮಾಡಬೇಕಾಗಿತ್ತು, ಅವುಗಳನ್ನು ಬಿಡಬಾರದು. ಪ್ರೈಸ್ ಗಾಡ್, ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನೀವು ಮರುಗ, ಸದಾಪು ಮುಂದಾದ ಸಕಲ ಕಾಯಿಪಲ್ಯಗಳಲ್ಲಿ 10 ಪಾಲು ಕೊಡ್ತೀರಿ ಸರಿ, ಆದರೆ ನ್ಯಾಯವನ್ನು, ದೇವರ ಪ್ರೀತಿಯನ್ನು ಹೊತ್ತಟ್ಟಿಗೆ ಬಿಟ್ಟು ಬಿಟ್ಟಿರಿ. ಇವುಗಳನ್ನು ಮಾಡಬೇಕಾಗಿತ್ತು, ಅವುಗಳನ್ನು ಬಿಡಬಾರದು. ಇವುಗಳನ್ನು ಮಾಡಬೇಕಾಯಿತು, ಬಿಡಬೇಕು. ನೀತಿ, ನ್ಯಾಯ, ಪ್ರೀತಿ ಮಾಡಬೇಕು, ಇದನ್ನು ಮಾಡಬೇಕು. ಆದರೆ ಅದು ನೀತಿ, ನ್ಯಾಯ, ಪ್ರೀತಿ ಮಾಡಿದೆ ಎಂದು ಹೇಳಿಬಿಟ್ಟು ಅದನ್ನು ಬಿಡಬಾರದು. ಯಾವುದು? ಸಕಲ ಕಾಯಿಪಲ್ಯಗಳಿಗೂ 10% ಕೊಡೋದು ಬಿಡಬೇಕು. ಕರೆಕ್ಟ್ ತಾನೆ? ಆದರೆ ಕರ್ತನು ಕೇಳ್ತಾ ಇರೋದು, ನಿಮ್ಮಲ್ಲಿ ಏನಿದೆ ಅದು ಕೊಡಿರಿ. ಹಲ್ಲೆಲೂಯಾ. ಹುಡುಕಿ ನೋಡಿರಿ, ಏನಿದೆ ಅದು ಕೊಡಿರಿ. ಎಲ್ಲರಿಗೂ ಒಂದೇ ಥರ ಆಗಿರಲ್ಲ. ನಾನು ಒಂದು ವಾಕ್ಯ ಅದಕ್ಕೆ ಹೇಳಿದೇನೆ, ಅದು ಕನ್ಕ್ಲೂಷನ್ ಆಗೋದು. 2 ಕೊರಿಂಥ್ಯ 8ನೇ ಅಧ್ಯಾಯ 12ನೇ ವಾಕ್ಯ. ಒಬ್ಬನು ಕೊಡುವುದಕ್ಕೆ ಮನಸ್ಸುಳ್ಳವನಾಗಿರುವಲ್ಲಿ ಅವನು ತನ್ನಲ್ಲಿ ಇರುವುದಕ್ಕೆ ಅನುಸಾರವಾಗಿ ಕೊಟ್ಟರೆ ಅದು ಸಮರ್ಪಕವಾದದು. ಅವನಿಗೆ ಇಲ್ಲದನ್ನು ದೇವರು ಕೇಳಿಕೊಳ್ಳುವುದಿಲ್ಲ. ಹಲ್ಲೆಲೂಯಾ. ಕರ್ತನು ಕೇಳ್ತಾರೆ, ನಿಮ್ಮಲ್ಲಿ ಏನಿದೆ? ನಿಮ್ಮಲ್ಲಿ ಎಷ್ಟು ರೊಟ್ಟಿ ಇದೆ? ಹೇಳು, ಪಕ್ಕದಲ್ಲಿರೋರ ಮುಖ ನೋಡಿಕೊಂಡು ಕೇಳು, ನಿಮ್ಮಲ್ಲಿ ಏನಿದೆ? ನಿಮ್ಮಲ್ಲಿ ಈಗ ಲಾಸ್ಟ್ ಏನು ಹೇಳಿದ್ದಾರೆ? ಒಬ್ಬನಿಗೆ ಕೊಡಲಿಕ್ಕೆ ಮನಸ್ಸುಳ್ಳವನಾಗಿರುವಾಗ ಅವನು ತನ್ನಲ್ಲಿ ಇರುವುದಕ್ಕೆ ಅನುಸಾರವಾಗಿ ಕೊಟ್ಟರೆ ಅದು ಸಮರ್ಪಕ. ತಮ್ಮಲ್ಲಿ ಇರುವುದಕ್ಕೆ ಅನುಸಾರವಾಗಿ ಕೊಟ್ಟರೆ ಸಮರ್ಪಕ. ಇರುವುದಕ್ಕೆ ಅನುಸಾರವಾಗಿ ಕೊಡದಿರುವಾಗ ಸಮರ್ಪಣೆ ಸಂಪೂರ್ಣ ಆಗಿಲ್ಲ. ತಮ್ಮಲ್ಲಿ ಇರುವುದಕ್ಕೆ ತಕ್ಕ ಕೊಡಲಿಕ್ಕೆ ಮನಸ್ಸುಳ್ಳವನಾಗಿರುವಾಗ ತನ್ನಲ್ಲಿ ಹುಡುಕಿರಿ. ಯೇಸುಸ್ವಾಮಿ ಹೇಳಿದೆ, ನೀವು ಹೋಗಿ ನೋಡಿರಿ, ಅವರವರು ಪರೀಕ್ಷಿಸಬೇಕು, ನನಗೆ ಎಷ್ಟು ಕೊಡಲಿಕ್ಕೆ ಶಕ್ತಿ ಇದೆ. ನಿಮ್ಮಲ್ಲಿ ಹುಡುಕಲಿ. ಫಸ್ಟ್ ಹೇಳಿದು ಮರ್ತೋಬೇಡ, ನಿಮ್ಮಲ್ಲಿ ಏನಿದೆ ಹೋಗಿ ಹುಡುಕಿರಿ. ಅವರವರು ಹುಡುಕಬೇಕು. ಕೊರಿಂಥಿಯ ಪತ್ರಿಕೆಯಲ್ಲಿ ಹೇಳ್ತಾ ಇದೆ, ಏನಂದ? ತಮ್ಮ ಕೊಡಲಿಕ್ಕೆ ಮನಸ್ಸುಳ್ಳವನು ತನ್ನಲ್ಲಿ ಇರುವುದಕ್ಕೆ ಅನುಸಾರವಾಗಿ ಕೊಟ್ಟಿದರೆ ಅದು ಸಮರ್ಪಕವಾದುದು, ಆದರೆ ಇಲ್ಲದಿರುವುದನ್ನು ಕೇಳುವುದಿಲ್ಲ. ಪ್ರಿಯರೇ, ನಿಮಗಿರುವುದರಲ್ಲಿ ಸರಿಯಾಗಿ ನೀವು ದೇವರ ರಾಜ್ಯದ ಸೇವೆಗಾಗಿ ನೀವು ಸಂತೋಷವಾಗಿ ಕೊಡುವಾಗ ಕರ್ತನು, ನೀವು ಕೊಡುವುದು 10ಮ ಭಾಗ, ನೀವು ಕೊಡೋದು ಒಂದು ಪ್ಯಾಕೆಟ್, ಆದರೆ ಕರ್ತನು ಕೊಡೋದು ಒಂದು ಪುಟ್ಟಿ. ಒಂದು ಬುತ್ತಿ ಕಟ್ಟಿಕೊಂಡು ಹೋಗ್ತೀರಾ, ಆದರೆ ಪುಟ್ಟಿ ಹೊತ್ತುಕೊಂಡು ಹೋಗ್ತೀರಾ. ಹಲ್ಲೆಲೂಯಾ. ಈ ಸಭೆಯಲ್ಲಿ ಬಂದ ಮಕ್ಕಳು ಬರುವ ಸಂದರ್ಭಗಳಲ್ಲಿ ಒಂದು ಪ್ಯಾಕೆಟ್ ಅಷ್ಟೇ, ಒಂದು ಪಟ್ಟಣದ ಅಷ್ಟೇ ಪರಿಸ್ಥಿತಿಯಲ್ಲಿ ಬಂದವರು ಈಗ ಒಂದು ಪುಟ್ಟಿ ಹೊತ್ತುಕೊಳ್ಳುವ ಲೆವೆಲಲ್ಲಿ ಇದ್ದಾರೆ. ಹೌದಾ ಇಲ್ವಾ? ಹೌದಾ ಇಲ್ವಾ? ಕರ್ತನು ಹೇಳ್ತಾರೆ, ಈಗ ನೀ ಬುತ್ತಿಗೆ ತಕ್ಕ ಹಾಗೆ ಕೊಡಬಾರದು. ಆವಾಗ ನಿನಗೆ ಬುತ್ತಿ ಇತ್ತು, ನೀ ಬುತ್ತಿ ಕೊಟ್ಟಿದೆ. ಈಗ ಪುಟ್ಟಿ ಇದೆ, ನೀ ಪುಟ್ಟಿ ಕೊಡು. ಹಲ್ಲೆಲೂಯಾ. ನೀ ಕೊಡುವಾಗ ಅದು ಕರ್ತನ ಕೈಗಳಲ್ಲಿ ಕೊಡುವಾಗ ಕರ್ತನ ಅದನ್ನು ಆಶೀರ್ವದಿಸುತ್ತಾರೆ. ಓ, ನೀವು ಇದನ್ನು ಬಿಡಬೇಡಿರಿ.
ಅದನ್ನು ಮಾಡಬೇಕು. ನೀವು ಮಾಡುವಾಗ ಕರ್ತನ ಕೈಗಳಲ್ಲಿ ಹೋಗಿದರೆ ಅದು ಹೆಚ್ಚಿಸಲ್ಪಡುತ್ತದೆ. ಅದು ಅನೇಕರಿಗೂ ಉಪಯೋಗಕ್ಕೆ ಬಂದಿತ್ತು, ನಮಗೂ ಉಪಯೋಗಕ್ಕೆ ಬಂದಿತ್ತು. ಆದರೆ ಆ ಬಾಲಕನ ಕೈಯಲ್ಲಿ ಇದ್ದಿದ್ದರೆ, ಅವನ 5 ರೊಟ್ಟಿ ತಿಂದಿದರೆ ಸ್ವಲ್ಪ ಹೊತ್ತಾದ ಮೇಲೆ ಅವನು ಮತ್ತು ಹಸಿವೆ ಬರುತ್ತದೆ. ಆದರೆ ಈ ಸುದ್ದಿ ಯಾರೂ ಹೇಳ್ತಾ ಇರಲಿಲ್ಲ. ಈಗ ಆ ಬಾಲಕನ ಬಗ್ಗೆ ಈಗಲೂ ಹೇಳ್ತಾ ಇದ್ದಾರೆ. ಅದು ಮಾತ್ರವಲ್ಲ, ಯೇಸು ಕ್ರಿಸ್ತನ ಕೈಯಿಂದ ಅದ್ಭುತ ಮಾಡಲಿಕ್ಕೆ ಆ ಹುಡುಗ ಆ 30,000 ಜನರ ಮಧ್ಯದಲ್ಲಿ ಕುಣಿದು ಕುಪ್ಪಳಿಸಿ ಅವನು ಹೇಳಿರ್ಬೋದು, ನಾನೇ ಕೊಟ್ಟಿದ್ದೆ ರೊಟ್ಟಿ, ನಾನೇ ಕೊಟ್ಟಿದ್ದೆ ರೊಟ್ಟಿ, ಗೊತ್ತಾ, ನನ್ನ ರೊಟ್ಟಿಯಿಂದಲೇ ನೀ ತಿಂದಿದ್ದು, ನನ್ನ ರೊಟ್ಟಿಯಿಂದಲೇ ನೀ ತೃಪ್ತರಾಗಿರೋದು ಅಂತ ಅವನಷ್ಟು ಸಂತೋಷ ಪಟ್ಟಿರುತ್ತಾನೆ. ಅವನು ಬೇಜಾರಾಗಿ ಎಲ್ಲ ಹೋಗಿರೋದು, ಅವನು ಸಂತೋಷಪಟ್ಟು ಹೋಗಿರೋದು. ನನ್ನ 5 ರೊಟ್ಟಿಯಿಂದ ಇಷ್ಟು ಉಪಯೋಗಕ್ಕೆ ಬಂದಲ್ಲ ಅಂದ ಅವನು ಸಂತೋಷಪಟ್ಟು ಹೋಗಿರುತ್ತಾರೆ. ಹಾಲೆಲೂಯ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದುದರಿಂದ ಪ್ರಿಯರೇ, ನಿಮಗಾಗಿ ದೇವರು ತನ್ನ ಬೆಳಕನ್ನು ಉದಯಿಸಲಿಕ್ಕೆ ಹೋಗ್ತಾ ಇದೆ. ಈಗ ನಿಮಗಾಗಿ ದೇವರು ಕ್ಷೇಮವನ್ನು ಬೇಗನೆ ವೃದ್ಧಿಗೊಳಿಸಲಿಕ್ಕಿದೆ. ಈಗ ದೇವರು ನಿಮಗೆ ಹಿಂಬಲವಾಗಿ ಬರಲಿಕ್ಕಿದೆ. ಈಗ ದೇವರು ನಿಮ್ಮ ಧರ್ಮ ನಿಮ್ಮನ್ನು ಮುಂದೆ ನಡೆಸಲಿಕ್ಕೆ ಹೋಗ್ತಾ ಇದೆ. ನೀ ಕೂಗುವಾಗ ಈಗ ಇದ್ದೇನೆ ಎಂದು ಹೇಳ್ತಾ ಇದೆ. ನೀ ಮೊರೆ ಇಡುವಾಗ ಸದುತ್ತರ ಕೊಡಲಿಕ್ಕಿದೆ. ಆದುದರಿಂದ ನೀವು ಹಸಿದವನಿಗೆ ಆಹಾರ ಕೊಟ್ಟು, ವಸ್ತ್ರ ಇಲ್ಲದವನಿಗೆ ಒದಿಸಿ, ನೀವು ಅಲೆದಾಡುವವರನ್ನು ಮನೆಯಲ್ಲಿ ಸೇರಿಸಿ ಕರ್ತನಿಗಾಗಿ ನಿಲ್ಲುವುದಾಗಿದ್ದರೆ, ನೀವು ಒಂದು ಬುತ್ತಿ ಹೊತ್ತುಕೊಂಡು ಬಂದ ನಿನ್ನನ್ನು ಪುಟ್ಟಿ ಹೊತ್ತುಕೊಂಡು ಹೋಗೋ ಥರ ಮಾರ್ಪಡಿಸುತ್ತಾರೆ. ಎದ್ದು ನಿಂತುಕೊಳ್ಳೋಣ, ಕರ್ತನ ಕಡೆಗೆ ಸಮರ್ಪಣೆ ಮಾಡೋಣ. ನಿಮ್ಮಲ್ಲಿ ಏನಿದೆ ಎಂದು ಕರ್ತನ ಕೇಳುವಾಗ ಹುಡುಕಿ ನೋಡಿಬಿಟ್ಟು ನೀವು ಹೇಳಿರಿ. ಸುಮ್ಮನೆ ನನ್ನ ಕೈಲಿ ಇಷ್ಟೇ ಆಗೋದೊಂದು ಸುಮ್ಮನೆ ಹೇಳಬಾರದು. ನಿಮ್ಮ ವರಿಮಾನ, ನಿಮ್ಮ ಮನೆಯಲ್ಲಿ ಗಂಡಂದು ಎಷ್ಟು, ಹೆಂಡತಿದೆಷ್ಟು, ಮಗಂದೆಷ್ಟು, ಮಗಳದೆಷ್ಟು, ಅಳಿಯಂದೆಷ್ಟು, ಸೊಸೆದೆಷ್ಟು, ಕುಟುಂಬದಲ್ಲಿ ಬರುವುದೆಷ್ಟು, ಒಟ್ಟಕ್ಕೆ ಲೆಕ್ಕ ಹಾಕಿಬಿಟ್ಟು ನೀವು ಇರುವುದಕ್ಕೆ ಸರಿಯಾಗಿ ದೇವರ ಸೇವೆಕೆಂದೇಳಿ ಕೊಡುವಾಗ, ನಾಳೆಯಿಂದ ಅನಾಥ ಮಕ್ಕಳಿಗೆ ಆಹಾರ ಕೊಡಲಿಕ್ಕೆ ಹೋಗುವಾಗ, ವಸ್ತ್ರ ಇಲ್ಲದವರಿಗೆ ವಸ್ತ್ರ ಕೊಡಲಿಕ್ಕೆ ಹೋಗುವಾಗ, ಮತ್ತು ಸಭೆಯ ಮುಂದೆ ನಾವು ಅಭಿವೃದ್ಧಿಗೋಸ್ಕರ ನಾವು ಕೈ ಚಾಚಿ ಕೊಡಲಿಕ್ಕೆ ಹೋಗುವಾಗ, ಈಗ ಬುತ್ತಿಯಲ್ಲಿ ಬಂದ ನಿಮ್ಮನ್ನು ಪುಟ್ಟಿ ಹೊತ್ತುಕೊಳ್ಳುವ ಹಾಗೆ ಮಾರ್ಪಡಿಸುವ ಕರ್ತನಿದ್ದಾರೆ. ಆಯ್ತು, ದೇವರಿಗೆ ಮಾತಾಡಿ. ಹೀಗೆ, ಹೌದು ಸ್ವಾಮಿ, ನೀನು ಇವತ್ತು ಮಾತನಾಡಿದೆ. ನನಗೆ ಬೆಳಕು ಉದಯವಾಗಲಿಕ್ಕಿರುವಂಥ ದಾರಿ ಹೇಳಿಕೊಟ್ಟಿದೆ. ನನ್ನ ಕ್ಷೇಮ ಅಭಿವೃದ್ಧಿಯಾಗಲಿಕ್ಕಿರುವಂಥ ರೂಟ್ ಏನೆಂದು ಹೇಳಿಕೊಟ್ಟಿದೆ. ನಾನು ಏನು ಮಾಡಬೇಕು ಎಂಬುದು ನೀ ನನಗೆ ತೋರಿಸಿಕೊಟ್ಟಿದೆ. ನಿಮ್ಮಲ್ಲಿ ಏನೇನಿದೆ? ಹೌದು ಕರ್ತನೆ, ದೇವರ ಸೇವೆಗಾಗಿ, ದೇವರ ರಾಜ್ಯದ ಅಭಿವೃದ್ಧಿಗಾಗಿ ಕರ್ತನೆ ಅನೇಕ ಕಾರ್ಯಗಳು ನಮ್ಮ ಮುಂದೆ ಇದೆ. ಇಷ್ಟೊಂದು ಅಗತ್ಯಗಳ ಮಧ್ಯದಲ್ಲಿ ನಾವು 200 ಹಣಕ್ಕೆ ತಕ್ಕೊಂಡಿದ್ರೂ ಸಾಕಾಗಲ್ಲ. ಆದರೂ ಪರವಾಗಿಲ್ಲ, ಏನಿದೆ ನಿಮ್ಮಲ್ಲಿ? ಅಗತ್ಯ ದೊಡ್ಡದಾಗಿದೆ, ಬಡ್ಜೆಟ್ ದೊಡ್ಡದಾಗಿದೆ. ಆದರೆ ಕರ್ತನು ಕೇಳುತ್ತಾನೆ, ಬಡ್ಜೆಟ್ ನೋಡಿ ನೀ ಭಯಪಡಬೇಡ. ನಿನ್ನಲ್ಲಿ ಏನಿದೆ ಹುಡುಕಿ ನೋಡಿರಿ. ನನ್ನಲ್ಲಿ ಇಷ್ಟೇ ಇರುವುದು ಸ್ವಾಮಿ. ಸರ್ವಶಕ್ತನಾದ ನಮ್ಮ ತಂದೆಯಾದ ದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ ನಾವು ನಿಮಗೆ ಸ್ತುತಿ ಸ್ತೋತ್ರಗಳು ಸಲ್ಲಿಸುತ್ತೇನೆ. ಪರಿಶುದ್ಧನಾದ ದೇವರೇ, ನಾವು ನಿಮಗೆ ವಂದನೆಗಳು ಸಲ್ಲಿಸಿ ಪ್ರಾರ್ಥಿಸುತ್ತೇನಪ್ಪ. ನೀ ಜೀವ ಸ್ವರೂಪನಾದ ದೇವರಾಗಿದ್ದಕ್ಕಾಗಿ ಸ್ತೋತ್ರ. ನೀ ಕನ್ನಿಗರವು ದಯೆಯು ದೀರ್ಘ ಚಾಂದಿಯು ಉಳ್ಳ ದೇವರಾಗಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ನಿನ್ನ ಪ್ರೀತಿಗಾಗಿ ಸ್ತೋತ್ರ, ನಿನ್ನ ಕರುಣೆಗಾಗಿ ಸ್ತೋತ್ರ, ನಿನ್ನ ದಯೆಗಾಗಿ ಸ್ತೋತ್ರ, ನಿನ್ನ ಮಮತೆಗಾಗಿ ಸ್ತೋತ್ರ. ಹೌದು ಕರ್ತನೇ, ನಮಗಾಗಿ ನೀವು ಹೀಗೆ ಮಾಡಿದರೆ ಪ್ರಕಾಶವು ನಿಮಗೆ ಉದಯವಾಗುವುದು, ಬೆಳಕು ಭೇದಿಸಿಕೊಂಡು ಬರುವುದು, ನಿಮಗೆ ಕ್ಷೇಮವು ಬೇಗನೆ ವೃದ್ಧಿಯಾಗುವುದು. ಯೆಹೋವನು ತಾನೇ ನಿಮ್ಮ ಹಿಂಬಲವಾಗಿ ಬರುವುದು, ಧರ್ಮವು ನಿಮ್ಮ ಮುಂಬಲವಾಗುವುದು. ನೀ ಕೂಗುವಾಗ ಉತ್ತರ ಸಿಕ್ಕುವುದು, ನೀ ಕರೆಯುವಾಗ ಈಗ ಇದ್ದೀನಿ ಎಂದು ಹೇಳುವುದು. ಕರ್ತನೇ, ನೀವು ನಮಗೆ ಕೊಟ್ಟ ವಾಗ್ದಾನಕ್ಕಾಗಿ ಸ್ತೋತ್ರ, ನೀವು ಕೊಟ್ಟ ವಚನಗಳಿಗಾಗಿ ಸ್ತೋತ್ರ. ಆದುದರಿಂದ ಕರ್ತನೇ, ನಾವು ಹಸಿದವರಿಗೆ ಆಹಾರ ಕೊಡುವಂದೆಯು, ದೇವರೇ, ವಸ್ತ್ರ ಇಲ್ಲದವರಿಗೆ ವಸ್ತ್ರ ಒದಗಿಸುವಂದೆಯು, ಅಲೆದಾಡುವವರನ್ನು ಮನೆಯಲ್ಲಿ ಸೇರಿಸಿಕೊಳ್ಳುವಂದೆಯು. ಕರ್ತನೇ, ನೀವು ಕೊಟ್ಟ ಆಲೋಚನೆಗಳು ನೆರವೇರಿಸುವ ಹಾಗೆ
ದೇವರೇ, ನಾವು ನಿಮ್ಮ ಮುಂದೆ ಸಮರ್ಪಣೆ ಮಾಡುತ್ತೇನೆ. ನೀವೇ ಈ ಜನರಿಗೆ ಊಟ ಕೊಡಿ ಎಂದು ಕೇಳುವಾಗ, ಓ ಇಷ್ಟು ಜನರಿಗೆ ಊಟ ಕೊಡಲಿಕ್ಕೆ, ಇಷ್ಟು ಕಾರ್ಯಗಳು ಮಾಡಲಿಕ್ಕೆ, ಇಷ್ಟು ವ್ಯವಸ್ಥೆಗಳು ನಡೆಯಲಿಕ್ಕೆ ನಮ್ಮಲ್ಲಿ ಏನಿದೆ? ಕರ್ತನೇ, ನಿಮ್ಮ ಕೈಯಲ್ಲಿ ಒಂದು ಬುತ್ತಿ ಕೊಟ್ಟಮ್ಮ ಹುಡುಗನಿಗೆ ನೀನೊಂದು ಪುಟ್ಟಿ ಕೊಟ್ಟು ಕಳಿಸಿದೆಯಲ್ಲಪ್ಪ. ಈಗೋ ಕರ್ತನೇ, ನಮ್ಮ ಕೈಯಲ್ಲಿರುವುದನ್ನು ನಿಮಗೆ ಕೊಡಲಿಕ್ಕಾಗಿ ಈಗ ನಾವು ತೀರ್ಮಾನ ಮಾಡಿಕೊಳ್ಳುತ್ತೇವೆ. ತಮ್ಮಲ್ಲಿ ಇರುವುದಕ್ಕೆ ಅನುಸಾರವಾಗಿ ಕೊಟ್ಟಿದರೆ ಅದು ಸಮರ್ಪಕ. ದೇವರೇ, ವಚನ ಮಕ್ಕಳು ಕೇಳಿರುವಾಗ, ವಾಕ್ಯ ಮಕ್ಕಳು ಕೇಳಿರುವಾಗ, ಓ ಕನಿಗರಪಟ್ಟು ಆ ಜನರ ಮೇಲೆ ಕನಿಗರಪಟ್ಟು ಅವರಿಗೆ ಬಹಳ ಉಪದೇಶ ಮಾಡಿದ ಕರ್ತನೇ, ನೀವು ಇವರಿಗೆ ಊಟ ಕೊಡಿ ಎಂದು ಹೇಳಿರುವಾಗ ಈ ಸಭೆಯ ಮಕ್ಕಳು ದೇವರೇ ಎಲ್ಲ ಅಗತ್ಯಗಳ ಪೂರೈಸಲಿಕ್ಕಾಗಿ ಸಭೆಯ ಮಕ್ಕಳಿಗೆ ಜವಾಬ್ದಾರಿ ಇರುವಾಗ, ಕರ್ತನೆ ನೀವು ಇದನ್ನು ಮಾಡುವರಾಗಿರಲಿ, ಅದನ್ನು ಬಿಡಬೇಡರಿ ಎಂದು ಹೇಳಿದಾರಲ್ಲ. ಓ ದಶಮ ಭಾಗ ಕೊಡುವುದನ್ನು ನೀ ಬಿಡಬೇಡ ಎಂದು ಹೇಳಿರುವಾಗ, ಇದನ್ನು ಮಾಡುವುದು ಆಗಿರಿ ಎಂದು ಹೇಳಿರುವಾಗ, ಅದು ಮುಖಾಂತರವಾಗಿ ನಿಮ್ಮ ದೇವರ ಆಲಯವು ಆಹಾರ ಶೂನ್ಯವಾಗದಂದೇ ದಶಮ ಭಾಗ ದೇವರ ಭಂಡಾರಕ್ಕೆ ತೆಗೆದುಕೊಂಡು ಬಂದು, ಓ ಅನಾಥರನ್ನು ಪೋಷಿಸಿರಿ, ವಿಧವಗಳನ್ನು ಪೋಷಿಸಿರಿ, ದೇವರ ಅಗತ್ಯ ಇರುವವರನ್ನು ಪೋಷಿಸಿರಿ ಎಂದು ಹೇಳಿರುವಾಗ, ಕರ್ತನೆ ನಿನ್ನ ಮಕ್ಕಳು ಕರ್ತನ ಕರಗಳಲ್ಲಿ ಕೊಟ್ಟು ದೇವರಿಂದ ಆಶೀರ್ವಾದ ಹೊಂದಿಕೊಳ್ಳಲಿಕ್ಕಾಗಿ ಈ ಮಕ್ಕಳಿಗೆ ಕೃಪೆ ನೀಡು ದೇವರೇ. ಅಪ್ಪ, ಸೈತಾನನ ಬಲಿಯಲ್ಲಿ ಮಕ್ಕಳು ಸಿಕ್ಕಾಕದಂತೆ, ದುರಾತ್ಮನ ದುರಾಲೋಚನೆಯಲ್ಲಿ ಮಕ್ಕಳು ಬಿದ್ದು ಹೋಗದೆ, ದೇವರ ಆಲೋಚನೆಗೆ ವಿಧೇಯರಾಗಿ, ದೇವರ ಮಾತುಕ್ಕೆ ವಿಧೇಯರಾಗಿ, ದೇವರ ಅಪ್ಪಣೆಯ ಪ್ರಕಾರ ನಡೆದು ಆ ಬಾಲಕನು ಕರ್ತನೆ ತನಗಿರುವುದನ್ನು ಅವನು ದೇವರ ಕರಗಳಲ್ಲಿ ಕೊಟ್ಟಿದ್ದಾನೆ. ಅವನಿಗಿರುವುದಷ್ಟೇ, ಅವನೊಬ್ಬನಿಗೆ ತಿನ್ನಲಿಕ್ಕಿರುವಂತ ಆ 5 ರೊಟ್ಟಿಯು 2 ಮೀನು ಆ ಬಾಲಕನಿಗೆ ತಕ್ಕದನ್ನು ತಾಯಿಯಿಂದ ಕೊಟ್ಟು ಕಳಿಸಿರುವಾಗ ಅವನು ತನಗಿರುವುದನ್ನು ಸಂಪೂರ್ಣವಾಗಿ ಕರ್ತನ ಕರಗಳಲ್ಲಿ ಕೊಟ್ಟಿದೆ. ಅದು ಅನೇಕರಿಗೆ ಉಪಯೋಗಕ್ಕೆ ಬಂದು 12 ಪುಟ್ಟಿ ಬಾಕಿ ಬರುವಂತೆ ಮಾಡಿದೆಯಲ್ಲ ದೇವರೇ. ಸಭೆಯ ಮಕ್ಕಳು, ಓ ನಿಮ್ಮಲ್ಲಿ ಏನಿದೆ ನೀವು ಹೋಗಿ ಹುಡುಕಿ ನೋಡಿರಿ ಎಂದು ಹೇಳಿದ ಹಾಗೆ ಈ ಮಕ್ಕಳೆಲ್ಲರೂ ಹುಡುಕಿ ನೋಡಿಕೊಂಡು ತಮಗಿರುವುದರಲ್ಲಿ ದೇವರ ಸೇವೆಗಾಗಿ ಸಮರ್ಪಣೆ ಮಾಡುವಂತೆಯೂ ಅದು ಮುಖಾಂತರ ಮಕ್ಕಳ ಬುದ್ಧಿಗಳು ಬದಲಾವಣೆಯಾಗಿ ಪುಟ್ಟಿಗಳಾಗಿ ಮಾರ್ಪಡಲಿ. ದೇವರೇ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕ್ಷೇಮಾಭಿವೃದ್ಧಿಗಳು ಉಂಟಾಗಲಿ ಕರ್ತನೆ. ಆಡಳಿತ ಮಾಡುವವರಿಗೆ ದೇವರ ಸಹಾಯದಿಂದ ಆಡಳಿತ ಮಾಡುವುದಾಗಿರಲಿ ಕರ್ತನೆ. ಯಾವುದೇ ಗೊಂದಲಗಳು ಗೆಲಿಬಿಲಿಗಳು ದೇವರೇ ಆಡಳಿತಕ್ಕೆ ತಡೆಯಾಗದಿರಲಿ. ರಾಜಕೀಯ ಮಾತ್ರ ನೋಡಿಕೊಂಡು ಹೋಗದೆ ಜನಕ್ಷೇಮಕ್ಕೆ ಬೇಕಾದದನ್ನು ಮಾಡಲಿಕ್ಕೆ ಬೇಕಾದ ಕೃಪೆಯುಂಟಾಗಲಿ, ಜನರಿಗೆ ಕ್ಷೇಮವಾಗಲಿ. ಅದೇ ರೀತಿಯಾಗಿ ಮುಂದೆ ಬರುವಂಥ ಎಲೆಕ್ಷನ್ಗಾಗಿ ಪ್ರಾರ್ಥಿಸುತ್ತೇನೆ. ಹೊಸ ಪ್ರಧಾನಮಂತ್ರಿಯನ್ನು, ಹೊಸ ಮಂತ್ರಿ ಮಂಡಲಗಳನ್ನು ದೇವರ ಐಕ್ಯ ಆಗಲಿಕ್ಕಾಗಿ ಮುಂದೆ ಎಲೆಕ್ಷನ್ ನಡೆಯಲಿಕ್ಕಿರುವಾಗ ದೇವರ ಉತ್ತಮರಾದ ನಾಯಕರನ್ನು ಕರ್ತನೆ ನೀವು ಐಕ್ಯ ಮಾಡಲಿಕ್ಕಾಗಿ ಪ್ರಾರ್ಥಿಸುತ್ತೇನೆ. ಉತ್ತಮರಾದ ನಾಯಕರನ್ನು ದೇವರೇ ಆಯ್ಕೆ ಮಾಡಲಿಕ್ಕಾಗಿ ಜನ ಹೃದಯಗಳಲ್ಲಿ ನೀ ಮಾತನಾಡಲಿಕ್ಕಾಗಿ ಪ್ರಾರ್ಥಿಸುತ್ತೇನಪ್ಪ. ತಂದೆಯೇ, ನೀ ಕಾರ್ಯ ಮಾಡು. ಓ ನೀವು ಭಕ್ತಿಯಿಂದಲೂ ಗೌರವದಿಂದಲೂ ಕಾಲಕ್ಷೇಪ ಮಾಡಲಿಕ್ಕಾಗಿ ಅರಸುಗಳಿಗಾಗಿಯೂ ಅಧಿಪತಿಗಳಿಗಾಗಿಯೂ ಪ್ರಾರ್ಥಿಸಿರಿ ಎಂದು ಹೇಳಿದ ಕರ್ತನೆ. ನಾವು ಭಕ್ತಿಯಿಂದಲೂ ಗೌರವದಿಂದಲೂ ಮುಂದಿನ ದಿನಗಳು ಕಾಲಕ್ಷೇಪ ಮಾಡಲಿಕ್ಕೆ ಅದಕ್ಕೆ ತಕ್ಕ ನಾಯಕರನ್ನು ನೀ ಎಬ್ಬಿಸು ಕರ್ತನೆಯಿಂದ ಪ್ರಾರ್ಥಿಸುತ್ತೇನೆ. ಕರ್ತನಾದ ಯೇಸುವೇ, ನಿನ್ನ ಪಾದ ಸನ್ನಿಧಿಯಲ್ಲಿ ನಾವೀ ವಿಷಯಗಳೆಲ್ಲವೂ ನಿಮ್ಮ ಮುಂದೆ ಸಮರ್ಪಣೆ ಮಾಡಿಕೊಂಡು ಈ 3 ದಿವಸದ ಉಪವಾಸ ಪ್ರಾರ್ಥನೆ ಈ ಮಧ್ಯಾಹ್ನ ನಾವು ಮುಕ್ತಾಯಗೊಳಿಸುವಾಗ ಈ ರೀತಿಯಾಗಿ ನೀವು ಮಾಡುವಾಗ ಈಗೋ ಇದ್ದೇನೆ ಎಂಬ ಸದುತ್ತರ ಬರುತ್ತೆ ಎಂದು ಹೇಳಿದ ಹಾಗೆ ಈ ಉಪವಾಸ ಮುಗಿಯುವಾಗ ಮಕ್ಕಳ ಜೀವನದಲ್ಲಿ ಬೆಳಕು ಭೇದಿಸಿಕೊಂಡು ಬರಲಿ. ನಿನ್ನ ಮಕ್ಕಳಿಗೆ ಕ್ಷೇಮ ಬೇಗನೆ ವೃದ್ಧಿಯಾಗಲಿ. ಧರ್ಮವು ಮಕ್ಕಳ ಮುಂದೆ ಹೋಗಲಿ. ದೇವರೇ, ಕರ್ತನಾದ ಯೆಹೋವನ ಮಹಿಮೆ ಹಿಂಬಲವಾಗಿ ಬರಲಿ. ನಿನ್ನ ಮಕ್ಕಳು ಯಾವುದೇ ವಿಷಯಗಳಲ್ಲಿ ಕೊರತೆ ಇಲ್ಲದವರಾಗಿ ಆಶೀರ್ವದಿಸಲ್ಪಡಲಿ. ತಂದೆಯಾದ ದೇವರೇ, ಈ ಸಭೆಯ ಎಲ್ಲ ಅಗತ್ಯಗಳನ್ನು ನಿಮ್ಮ ಮುಂದೆ ಸಮರ್ಪಿಸುತ್ತೇನೆ. ನೀವೇ ದಾರಿ ನಡೆಸು, ಸಹಾಯ ಮಾಡು. ನಮ್ಮ ರಕ್ಷಕನು ನಮ್ಮ ಒಡೆಯನೂ ಆಗಿರುವ
ಪ್ರಭು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಪರಲೋಕದ ತಂದೆಯಾದ ದೇವರೇ. ನಮ್ಮ ಪ್ರಾರ್ಥನೆ ಕೇಳಿದ ದೇವರಿಗೆ 2 ಕೈಗಳೆತ್ತಿ ಶಬ್ದವಾಗಿ ಸ್ತೋತ್ರ ಮಾಡೋಣ. ಆಮೆನ್. ಪ್ರಿಯ ವೀಕ್ಷಕರೇ, ನೀವು ಹೊಂದಿದ ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8217761567. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.